ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯೇದ್ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ ಹರಿ ಓಂ ಹರಿ ಓಂ. ಆತ್ಮೀಯ ಬಂಧುಗಳೇ, ನಾವು ಭಗವದ್ಗೀತೆಯ 2ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀವಿ. ಮೊದಲನೇ ಅಧ್ಯಾಯಕ್ಕೆ ಅರ್ಜುನ ವಿಷಾದ ಯೋಗ ಅಂತ. ಅರ್ಜುನ ಒಂದು ಭ್ರಮೆ ಉಂಟಾಯ್ತು, ಮೋಹ ಉಂಟಾಯ್ತು. ಏನಂತಂದ್ರೆ ಎದುರುಗಡೆ ಇರತಕ್ಕಂಥವ್ರಲ್ಲ ಸಂಬಂಧಿಕರು, ನಮ್ಮ ಬಂಧುಗಳು, ನಮ್ಮ ಗುರುಗಳು, ನಮ್ಮ ತಾತ, ನಮ್ಮ ಮಾವ, ಎಲ್ಲ ಕಸಿನ್ ಬ್ರದರ್ಸ್ ಎಲ್ಲ ಇದ್ದಾರೆ. ನಾನು ಯುದ್ಧ ಮಾಡೋದಿಲ್ಲ ಅಂತೇಳಿ ಯುದ್ಧ ಮಾಡೋದೇ ತಪ್ಪು ಅನ್ನೋ ತರ ಮಾತಾಡ್ದ. ಯುದ್ಧ ಮಾಡೋದ್ರಿಂದ ಲಕ್ಷಾಂತರ ಜನ ಸತ್ತೋಗ್ತಾರೆ ಅಂತ ತಂದೆ ಆದಂತ ಒಂದು ವಾದವನ್ನ ಕೃಷ್ಣನ್ಗೆ ಹೇಳ್ತಿದ್ದಾನೆ. ಎಲ್ಲ ಹೇಳಿ ಕೊನೆಗೆ ನಾನು ಯುದ್ಧ ಮಾಡೋದೇ ಇಲ್ಲ ಅಂತೇಳಿ ಕೂತ್ಬಿಟ್ಟ. ಆಗ ಕೃಷ್ಣ 2ನೇ ಅಧ್ಯಾಯದಿಂದ 1ನೇ ಅಧ್ಯಾಯ ದೀರ್ಘವಾಗಿ ಅರ್ಜುನ ಮಾತಾಡಿದ್ದಾನೆ. ಯಾವುದಕ್ಕೂ ಕೃಷ್ಣ ರಿಯಾಕ್ಷನ್ಸ್ ತೋರದೆ ಫುಲ್ ಕೇಳಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಕಠೋರವಾಗಿ ಹೇಳ್ದ. ಕ್ಲೇಬ್ಯಂ ಆಸ್ಮಗಮ ಪಾರ್ಥ ನ ಏತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವಾ ಉತ್ತಿಷ್ಟ ಪರಂತಪ. ಇಲ್ಲಿರ್ತಕ್ಕಂಥ ಒಂದು ಜವಾಬ್ದಾರಿ ಅದನ್ನ ಅರಿತುಕೊಂಡು ನೀನಿರತಕ್ಕಂಥ ಇದು ನಪುಂಸಕತ್ವ, ಅಂದ್ರೆ ಏನೂ ಮಾಡಕ್ ಆಸಕ್ತಿ ಇಲ್ಲದೆ ಇರತಕ್ಕಂಥ ಆಲಸ್ಯವನ್ನು ಬಿಟ್ಟು ಅದನ್ನ ಕ್ಲೈಬ್ಯಂ ಆಸ್ಮ ಪಾರ್ಥ ನೈತತ್ವೈ ಉಪಪದ್ಯತೆ, ಇದು ನಿನಗ್ ಸರಿ ಹೋಗುತ್ತಲ್ಲ. ಇದು ಯಾರೋ ಸೋಮಾರಿಗಳು ಮಾಡ್ಕೋಬಹುದು. ನೀನೊಬ್ಬ ಮಹಾಪರಾಕ್ರಮಿ ವೀರ, ನೀನು ಕೌಂತೆಯ ಕುಂತಿಯ ಪುತ್ರ ಪಾರ್ಥ, ಪೃಥೇ ಮಗ, ನೀನು ನಿನ್ನಂತವನಿಗೆಲ್ಲ ಆಡಬಾರದು ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಹೇಳ್ತಾನೆ. ಕ್ಲೇಬ್ಯಂ ಆಸ್ಮ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವಾ. ಹೃದಯ ದೌರ್ಬಲ್ಯ ಅಂತಂದ್ರೆ ಮಾನಸಿಕ ದುರ್ಬಲತೆ, ಮೆಂಟಲ್ ವೀಕ್ನೆಸ್. ಅದನ್ನ ತೆಗೆದು ಎದ್ ನಿಂತ್ಕೋ, ಕಮಾನ್ ಗೆಟ್ ಅಪ್ ಅಂತ ಉತ್ಸಾಹದ ಮಾತಾಡ್ದ. ಕ್ಲೇಬ್ಯಂ ಆಸ್ಮ ಪಾರ್ಥ ನೀವು ಕೃಷ್ಣ ಹೃದಯ ತೆಕ್ಕೋ ಅಂತ. ಅದಾದ್ಮೇಲೆ ಇನ್ನೊಂದು ಶ್ಲೋಕ, 2 ಶ್ಲೋಕ ಹೇಳಿದ್ದು. ಇನ್ನೊಂದು ಯಾವುದು, ಸ್ವಲ್ಪ ಪ್ರಾರಂಭ ಬೈತಾನೆ. ಕುತಸ್ತ್ವ ಕಶ್ಮನ ವಿಧಂ ವಿಷಮೇ ಸಮುಪಸ್ಥಿತಂ. ಇಂತಹ ಒಳ್ಳೆ ವಿಷಮ ಪರಿಸ್ಥಿತಿನಲ್ಲಿ ಇನ್ನೇನು ಯುದ್ಧ ಮಾಡೋಕೆ ಅಂತ ಬೇಕಾದ್ರೆ ನಿನ್ಗೆ ಇಂಥ ಒಂದು ಹುಚ್ಚುತನ ಎಲ್ಲಿಂದ ಬಂತು? ನಿನಗೆ ಅನಾರ್ಯ ದುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಇಂಥ ವಿಚಾರ ಯಾಕೆ ನಿನ್ನ ಮನಸ್ಸಿಗೆ ಬಂತು? ಮಾನಸಿಕ ದುರ್ಬಲತೆಯ ವಿಷಯ ಹೆಂಗ್ ಹೋದ್ರೆ ನಿಂಗೆ ಅಂತ ಬೈದು ಅವನ ಕ್ಲೇಬ್ಯಂ ಆಸ್ಮ ಅಂತ ಹೇಳಿದ ನಂತರ ಈಗ ಅರ್ಜುನ ಸ್ವಲ್ಪ ಮೆತ್ತಗಾಗ್ತಾನೆ. ಮೆತ್ತಗಾಗಿ ಇಲ್ಲ, ನಾನು ಹೆಂಗ್ ಮಾಡ್ಲಿ, ಫಸ್ಟ್ ಜೋರ್ದಾರಾಗಿ ಹೇಳಿದ್ದ. ಏನು, ಸೇನೆಯವರು ವ್ಯೂಹರ್ ಮಧ್ಯೆ ರಥಂ ಸ್ಥಾಪಯಮೇ ಅಚ್ಯುತ, 2 ಸೇನೆಗಳ ಮಧ್ಯೆ ನಾನು ರಥ ನಿಲ್ಲಿಸ್ಕೊಡು ಅಂತ ಹೇಳ್ತಾ ಇದ್ದಂತ ಅವನು ಈಗ ಮತ್ತೆ ಕೃಷ್ಣನ್ಗೆ ತಿಳುವಳಿಕೆ ಕೊಡೋ ತರ ಮಾತಾಡ್ತಿದ್ದಂತ ಅವನು. ಯಾವ ಕೃಷ್ಣ ಈ ರೀತಿ ಹೇಳಿದ ಮೇಲೆ ತಿಳುವಳಿಕೆ ಬಂತು ಸ್ವಲ್ಪ ಅವನಿಗೆ. ಒಂದು ಮೆತ್ಗಾದ್ರೂ ಕೂಡ ಒಂಥರ ಹೇಳ್ಬಿಟ್ಟಿದ್ದೀನಲ್ಲ, ಹೆಂಗ್ ನಿಲ್ಸೋದು ಅಂತ ಕಂಟಿನ್ಯೂ ಮಾಡ್ಕೊಂಡು, ಇಲ್ಲ ನೀನೇ ಹೇಳು, ನಮ್ಮ ಗುರುಗಳು ಅವ್ರ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ತಾತ ಇಟ್ಕೊಂಡು ಮುದ್ದಾಡ್ತಂತವ್ನು ಹೇಗೆ ಹೊರಟಾರು ಸರಿ, ಅದಕ್ಕಿಂತ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣ ತೆಗೆದು ಪಕ್ಕ ಇಟ್ಟು ಕೂತ್ಕೊಂಡ್ಬಿಡ್ತಾನೆ. ಆಗ ನಿಧಾನವಾಗಿ, ಅಂದ್ರೆ ಅರ್ಜುನಿಗೆ ಅರ್ಥವಾಗುವಂತ ರೀತಿಯಲ್ಲಿ ಕೃಷ್ಣ ಉಪದೇಶಗಳನ್ನು ಮಾಡ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ನಮಗ ಅರ್ಥವಾಗಲಿ ಅಂತ ಹೇಳಿ ವೇದವ್ಯಾಸ ಇದನ್ನ 700 ಶ್ಲೋಕ ಬರೆದಿರುವಂಥದ್ದು. ಕೃಷ್ಣ ಅರ್ಜುನಿಗೆ ಇಷ್ಟು ದೀರ್ಘವಂತ ಉಪದೇಶ ಮಾಡಿಲ್ಲ. ಬಹಳ ಮುಖ್ಯವಂತ ತತ್ವ ಹೇಳಿದ್ರೆ ಟೆಕ್ ಅಂತ ಅವ್ನಿಗೆ ಅರ್ಥವಾಗತ್ತೆ. ಹಂಗಾಗಿ ಹೇಳಿದಾನೆ ಅಂತ ತಿಳ್ಕೊಬೇಕು ನಾವು. ಕೆಲವು ಪ್ರಶ್ನೆ ಕೇಳ್ತಿರ ಆ ಥರದ್ದು, ಹೆಂಗೆ ಇಷ್ಟೆಲ್ಲ ಯುದ್ಧ ರಣಾಂಗಣದಲ್ಲಿ ಹೇಳಕ್ ಸಾಧ್ಯವೇ ಅಂತ. ಅದಕ್ಕೋಸ್ಕರ ಹೇಳಿದೆ.
ಹೇಳಿ ಇಲ್ಲಿಂದ ನಮ್ಗೆ ಗೀತೋಪದೇಶ ಪ್ರಾರಂಭ ಆಗುತ್ತೆ. ಹಂಗಾಗಿ ಅನೇಕ ಜನ ಆಚಾರ್ಯರು ಪುರುಷರು ಅವರೆಲ್ಲ ಕೂಡ ಈ ಶ್ಲೋಕ 11ನೇ ಶ್ಲೋಕದಿಂದ 2ನೇ ಅಧ್ಯಾಯ 11ನೇ ಶ್ಲೋಕದಿಂದ ತಮ್ಮೆಲ್ಲ ಭಾಷ್ಯಗಳನ್ನೆಲ್ಲ ಬರೆದಿದ್ದಾರೆ. ಒಂದೊಂದು ಶ್ಲೋಕಕ್ಕೂ ಕೂಡ 4 ಪೇಜು 5 ಪೇಜ್ ಎಲ್ಲ ಬರೆದಿದ್ದಾರೆ. ಅಷ್ಟಿದೆ. ಶಂಕರರು, ರಾಮಾನುಜರು ಮತ್ತವರು 3 ಜನ ಬರೆದಿದ್ದಾರೆ. ಅದಲ್ಲದೆ ಇನ್ನು ತುಂಬಾ ಜನ ಬರೆದಿದ್ದಾರೆ. ಪ್ರಮುಖವಾಗಿ 3 ಜನದ್ದು ಹೇಳಿದೆ ನಿಮ್ಗಷ್ಟೇ. ಆದ್ರೆ ನಾವು ಇವತ್ತು ಅದ್ರ ಭಾಷೆ ಎಲ್ಲ ಕೇಳ್ತಾ ಕೂತ್ಕೊಳ್ಳಲ್ಲ. ಅದೆಲ್ಲ ನೀವು ಮುಂದಿನ ಅಧ್ಯಯನಕ್ಕೆ ನಿಮ್ಗೆ ಉಪಯೋಗ ಆಗುವಂಥದ್ದು. ಸದ್ಯಕ್ಕೆ ಅಂತಂದ್ರೆ ಮೇಲ್ನೋಟದ ಸರಳ ಅರ್ಥವನ್ನು ತಿಳ್ಕೊಂಡ್ರೆ ಸಾಕು. ನಾವು ನಮಗೆ ಪಾರಾಯಣ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿ ಚುರುಕಾಗಿ ಆವಾಗ ನಮ್ಗೆ ಅರ್ಥ ಆಗೋಕ್ಕೂ ಶುರು ಆಗುತ್ತೆ. ಇಲ್ಲಿಂದ 11ನೇ ಶ್ಲೋಕದಿಂದ ನೋಡ್ಕೊಳ್ಳಿ. ಇವಾಗ ಹೊಸದಾಗಿ ಬಂದಿರೋಂಥ ಪ್ರತಿನಿತ್ಯ ಒಂದಿಷ್ಟು ಜನ ಹೊಸಬರು ಬರ್ತಾರಲ್ವ, ಅದಕ್ಕೆ ರಿಪೀಟ್ ಮಾಡ್ತೀನಿ. ಏನಂತಂದ್ರೆ ನಾವು ಶ್ಲೋಕಗಳನ್ನು ಉಚ್ಚಾರಣೆಯನ್ನು ಕಲ್ತ್ಕೋಬೇಕು. ಅದಾದ ನಂತರ ಇದೆಲ್ಲಾ ಶ್ಲೋಕಗಳು ಕೂಡ ಅನುಷ್ಟಪ್ ಛಂದಸ್ ಅಂತ ಆ ಛಂದಸ್ಸಲ್ಲಿದೆ. ಅಂದ್ರೆ 32 ಅಕ್ಷರಗಳ ಶ್ಲೋಕ. ಮೊದಲನೇ ಸಾಲ 16, 2ನೇ ಸಾಲ 16. 8 ಅಕ್ಷರಕ್ಕೆ ನಾವು ಒಂದ್ ಸ್ವಲ್ಪ ನಿಲ್ಲಿಸ್ಬೇಕು, ಆಮೇಲೆ ಹೇಳ್ಬೇಕು. ಇದಿಷ್ಟು ಕಲಿಬೇಕು ನಾವು. ನಮ್ಗೆ ಉಚ್ಚಾರಣೆಗೋಸ್ಕರವೇ ನಾನು ಸ್ವಲ್ಪ ಇಲ್ಲಿ ಹೇಳಿರ್ತೀವಿ, ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡ್ತಿಲ್ಲ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಹಾಕಿರ್ತಾರೆ ವಿಶ್ವನಾಥ್ ಅವರು, ಅದನ್ನು ತಿಳ್ಕೊಳ್ಳಿ. ಮತ್ತೆ ಅವರು ರೆಕಾರ್ಡೆಡ್ ಕಳಿಸ್ಕೊಟ್ಟಿರ್ತಾರೆ, ಅದರಿಂದ ನೀವೇ ಕಲ್ತ್ಕೊಳ್ಬೇಕು. ಅದನ್ನು ಅದು ಕೇಳ್ತಾ ಕೇಳ್ತಾ ಬಂದ್ಬಿಡುತ್ತೆ. ಇವತ್ತು ಎಷ್ಟೋ ಮಕ್ಕಳಿಗೆ ಹಿಂದಿ ಹಾಡು ಫಸ್ಟ್ ಕ್ಲಾಸ್ ಹೇಳ್ತಾರೆ, ಹಿಂದಿನೇ ಬರಲ್ಲ ಅವ್ರು. ಅದರಿಂದ ಇದು ಸಂಸ್ಕೃತ, ನಮ್ಮ ಮಾತೃಭಾಷೆ, ನಾವು ಕಲ್ತ್ಕೋಬಹುದು. ಉಚ್ಚಾರಣೆ ಆಯ್ತು. ನೆಕ್ಸ್ಟ್ ನೀವು ಕಲಿಬೇಕಾದ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇದರ ಪದ ವಿಭಾಗ. ಅದೇ ಬಹಳ ಇಂಪಾರ್ಟೆಂಟ್. ಪದ ವಿಭಾಗ ಮಾಡಕ್ಕೆ ಬಂದ್ಬಿಡ್ತು ಅಂತಂದ್ರೆ ಸಂಸ್ಕೃತದ ಯಾವುದೇ ಶ್ಲೋಕ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತವ. ಯಾಕಂದ್ರೆ ನಮ್ಮ ಲೋಕಲ್ ನಮ್ಮೆಲ್ಲ ಭಾಷೆಗಳಿಗೆ ಇದು ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಅದರಿಂದ ಪದ ವಿಭಾಗ ಮಾಡಬೇಕು, ಅರ್ಥ ತಿಳ್ಕೊಳ್ಬೇಕು. ಅದಾದ್ಮೇಲೆ ಸ್ವಲ್ಪ ಚಿಂತನೆಯನ್ನು ಮಾಡಬೇಕು. ಈ ಶ್ಲೋಕದಿಂದ ಆ ಶ್ಲೋಕದ ಬಗ್ಗೆನೇ ಒಂದ್ ಸ್ವಲ್ಪ ಹೊತ್ತು ಚಿಂತನೆ ಮಾಡಬೇಕು. ಮಾರನೇ ದಿವಸ ವಿತಿನ್ 24 hours. ಇದಿಷ್ಟು ಸೂಚನೆಗಳು. ಇವಾಗ ಶ್ಲೋಕವನ್ನ ನಾನು ಓದ್ತೇನೆ, ಮೊದಲು ನೀವು ನೋಡ್ಕೊಳ್ಳಿ. ಕೊನೆಗೆ ನಾನು ಜೋರಾಗಿ ಹೇಳ್ಕೊಡ್ತೀನಿ, ಹಾಗೆ ಎಲ್ಲರೂ ಹೇಳಿ. ಇವಾಗ ಮತ್ತೆ ಎಲ್ಲ ಮನಸ್ಸಿನಲ್ಲಿ ಹೇಳ್ಕೊತೀನಿ ಅನ್ಬಾರ್ದು, ಜೋರ್ ಹೇಳೋ ಪ್ರಯತ್ನ ಮಾಡಿ. ಶ್ರೀ ಭಗವಾನ್ ವಾಚ ಅಶೋಚ್ಯಾನನ್ ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ್ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಪ್ರತಿ ಶ್ಲೋಕದಲ್ಲೂ ಕೂಡ ಚ ಅಂತ ಬರುತ್ತೆ. ಚ ಅಂದ್ರೆ ಮತ್ತು ಅಂತ, ವಾ ಅಂದ್ರೆ ಅಥವಾ ಅಂತ ನೆನ್ಪಿಟ್ಕೊಂಡ್ರಿ. ಅಪಿ ಅಂದ್ರೆ ಕೂಡ ಅಂತ ಇದೆಲ್ಲ ಬರ್ತಿರುತ್ತೆ. ಚಿಕ್ಕ ಚಿಕ್ಕದು ಪ್ರತ್ಯಯಗಳು. ಅದು ನಾವು ಕಲ್ತ್ಕೊಂಡಾಗ ಇನ್ನೂ ಸುಲಭವಾಗಿ ಅರ್ಥವಾಗ್ತದೆ. ಈಗ ಶ್ಲೋಕ ಓದಿದ್ದಾಯ್ತು. ಪದ ವಿಭಾಗ. ಅಶೋಚ್ಯಾನನ್, ಅಶೋಚ್ಯಾನನ್ ಅಂತ ಅಲ್ಲಿ ನಿಲ್ಲಿಸ್ಬೇಕು. ಆಮೇಲೆ ಅಲ್ಲ, ಅಶೋಚ್ಯಾನ್ ಅಂತ ನಿಲ್ಲಿಸ್ಬೇಕು. ಅನ್ವಶೋಚ ಅನ್ವಶೋಚ ಅಲ್ಲೇ ನಿಲ್ಲಿಸ್ಬೇಕು. ತ್ವಂ ನೋಡಿ, 3 ಶಬ್ದಗಳು ಒಟ್ಟಿಗೆ ಇರ್ತಿಲಿ. ಹಂಗೆ ಅದಕ್ಕೆ ನಮ್ಗೆ ಹೇಳಕ್ ಬರಲ್ಲ, ಅರ್ಥ ಆಗುದಿಲ್ಲ. ಬಿಡಿಸಿದ್ರೆ ಅರ್ಥ ಆಗುತ್ತೆ. ಅಶೋಚ್ಯಾನ್ ಅನ್ವಶೋಚ ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಗತಾಸೂನ್ ಅಗತಾಸೂನ್. ಅದೆರಡು ಸೇರಿಕೊಂಡ್ರೆ ಗತಾಸೂನ್ ಅಗತಾಸೂನ್ ಅಂತ ಆಗುತ್ತೆ. ಗತಾಸೂನ್ ಅಗತಾಸೂನ್ ಚ. ಇಲ್ಲೇನಿದೆ? ಗತಾಸೂನ್ ಗತಾಸೂಂಶ್ಚ ಅಂತಿದೆ. ಅದಕ್ಕೆ ಗತಾಸೂನ್ ಅಗತಾಸೂನ್ ಚ. ನಾನು ಶೋಚಂತಿ ಅಂತಿದೆ, ಅದನ್ನ ಬಿಡಿಸ್ಬೇಕು. ನ ಅನುಶೋಚಂತಿ. ನಾ ಪ್ಲಸ್ ಆ ಸೇರಿದ್ರೆ ನಾ ಅಂತ ದೀರ್ಘ ಆಗುತ್ತೆ. ನ ಅನುಶೋಚಂತಿ ಪಂಡಿತಾಃ. ಈಗ ಸುಮಾರು ಒಂದು 50 ಶ್ಲೋಕದಲ್ಲಿ ಅರ್ಜುನ ಹೇಳಿದ 45 ಶ್ಲೋಕ. ಎಂತಂದ್ರೆ ಅವನದೇ ಆದಂತ ಆರ್ಗ್ಯುಮೆಂಟ್ಸ್ ಎಲ್ಲ ಹೇಳ್ದ. ಕೇಳದಂತವ್ರಿಗೆ ಮೊದಲನೇ ಸತಿ ಕೇಳಿದ್ರೆ ಹೌದೌದು ಅರ್ಜುನ ಹೇಳ್ತಾರೆ ಸರಿ, ಯುದ್ಧ ಮಾಡಬಾರ್ದು, ಜನ ಸತ್ತೋಗ್ತಾರೆ. ಜನ ಸತ್ತೋಗ್ಬಿಟ್ರೆ 60-70 ಜನ ಸತ್ತೋಗ್ತಾರೆ. ಆಗ ಅವರೆಲ್ಲ ಅನಾಥರಾಗ್ಬಿಡ್ತಾರೆ, ಹೆಣ್ಮಕ್ಳು. ಅವ್ರ ಕುಲಧರ್ಮ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ, ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗ್ಬಿಡುತ್ತೆ. ಮತ್ತೆ ಅವ್ರಿಗೆಲ್ಲ ಕೂಡ ಪಿಂಡಗಳು ಯಾರಿಡ್ತಾರೆ? ಲುಪ್ತ ಪಿಂಡೋದಕ ಕ್ರಿಯಾ. ಸತ್ತಿರೋಂಥವ್ರಿಗೆ ಯಾರು ಪಿಂಡಗಳು ಕೊಡಲ್ಲ.
ಹಂಗಾಗಿ ಅವ್ರು ಮುಕ್ತಿ ಸಿಗಲ್ಲ, ಅವ್ರು ಪ್ರೀತರಾಗಿರ್ತಾರೆ. ಹೀಗೆ ಬಿಕಾಟ್ ಎನ್ನೋ ಆರ್ಗ್ಯುಮೆಂಟ್ಸ್ ಎಲ್ಲ ಹೇಳ್ದ. ಎಲ್ಲ ಹೇಳೋ ತನಕ ಪೂರ್ತಿ ಕೇಳಿದ್ಮೇಲೆ ಕೃಷ್ಣಂದು ರಿಯಾಕ್ಷನ್. ನಾವು ಇದನ್ನ ತಿಳ್ಕೊಳ್ಬೇಕು. ಯಾರಾದ್ರು ದುಃಖಿಗಳು ಕಷ್ಟ ಇರ್ತಕ್ಕಂಥ ಬಂದು ಮತ್ತೆ ಹೇಳ್ಕೊಕ್ ಶುರು ಮಾಡ್ತಾರೆ, ಹೇಳ್ತಾ ಇದ್ದಂಗೆ ಮಧ್ಯೆ ಮಧ್ಯೆ ಅವ್ರಿಗೆ ಉತ್ತರ ಕೊಡಕ್ ಹೋಗ್ಬಾರ್ದು, ಶಾಂತವಾಗಿ ಕೇಳ್ಬೇಕು ಏನ್ ಹೇಳ್ತಾರೆ. ಕೇಳೋದ್ರಿಂದ ಕೇಳ್ಕೊಳ್ಳೋರಿಗೆ ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗುತ್ತೆ. ಹಂಗಾಗಿ ಕೃಷ್ಣನ್ಗೆ ಅರ್ಜುನ ಹೇಳಿ ಎಲ್ಲ ಕೇಳಿದಕ್ಕೋಸ್ಕರ ಕೊನೆಗೆ ಹೇಳ್ತಾನೆ, ನಂಗೆ ಅರ್ಥ ಆಗ್ತಾರ, ದಯವಿಟ್ಟು ಹೇಳು ಅಂತ ಹೇಳಿದ್ಮೇಲೆ ಕೃಷ್ಣ ಬುದ್ಧಿವಾದ ಹೇಳ್ತಾನೆ. ನೋಡಿ ಈಗ ಅರ್ಥ ಆದ್ ನೋಡ್ಕೊಳ್ಳಿ. ಇಲ್ಲಿ ಅಶೋಚಾನ್ ಅನ್ವಶೋಚ ತ್ವಂ ಮತಿಯಲ್ಲ, ತ್ವಂ ಅಂದ್ರೆ ನೀನು ಅಂತ. ನೀನು ಅಶೋಚ್ಯಾನ್ ಅಂತಂದ್ರೆ ಶೋಚ ಅಂತಂದ್ರೆ ಶೋಚನೀಯ, ಕನ್ನಡ ಶಬ್ದ ಇದೆಯಲ್ವಾ, ದುಃಖ ಪಡ್ತಕ್ಕಂಥದ್ದು. ಅಶೋಚಾನ್ ಅಂತಂದ್ರೆ ಶೋಚ ಅಂದ್ರೆ ದುಃಖ ಪಡೋದು. ಅಶೋಚಾನ್ ಅಂತಂದ್ರೆ ಯಾರಿಗೆ ದುಃಖ ಪಡುವಂತ ಅವಶ್ಯಕತೆ ಇಲ್ವೋ ಅಂತವ್ರಿಗೆ ನೀನು ಅನ್ವಶೋಚ, ನೀನು ಅನ್ವಶೋಚ, ನೀನು ಅವ್ರಿಗೋಸ್ಕರ ದುಃಖ ಪಡ್ತಿದ್ದೀಯ, ವ್ಯಥೆ ಪಡ್ತಿದ್ದೀಯ ಅಂತ. ಯಾರಿಗೋಸ್ಕರ ದುಃಖ ಪಡೋ ಅವಶ್ಯಕತೆ ಇಲ್ವೋ, ಯಾರು ಸತ್ರೆ ಅಳುವಂತಾನೆ ಅವಶ್ಯಕತೆ ಇಲ್ವೋ ಅಂತವ್ರಿಗೋಸ್ಕರ ನೀನು ಅಳೋದ್ ಬೇರೆ, ದುಃಖ ವ್ಯಥೆ ಪಡ್ತಿದ್ಯಾ ಅಂತ ಹೇಳ್ತಾನೆ. ಶೋಚ ಅಂದ್ರೆ ವ್ಯಥೆ ಪಡೋದು, ವ್ಯಥೆ ಬೇರೆ, ದುಃಖ ಬೇರೆ. ದುಃಖ ಅಂದ್ರೆ ಇನ್ನೊಂದು ಕಷ್ಟ ಆಯ್ತು ಅಥವಾ ಯಾರೋ ಹೋಗ್ಬಿಟ್ರು ಅಂತಂದ್ರೆ ಮನಸ್ಸು ಒಂಥರ ಆಗತ್ತೆ. ಆದ್ರೆ ಆಮೇಲೆ ಪದೇ ಅದನ್ನ ಪಶ್ಚಾತ್ತಾಪ ಪಡ್ಕೊತಿರೋ, ಅದಕ್ಕೆ ಶೋಚ ಅಂತ ಕರೀತಾರೆ. ಅದಕ್ಕೆ ವ್ಯಥೆ ಅಂತ ಹೇಳ್ತಾರೆ. ವ್ಯಥೆ ಅಂದ್ರೆ ಅದು. ಹಾಗೆ ನೀನು ಯಾರಿಗೋಸ್ಕರ ಶೋಕ ದುಃಖ ಪಡ್ತಕ್ಕಂಥ ಅವಶ್ಯಕತೆ ಇಲ್ವೋ ಅವ್ರಿಗೋಸ್ಕರ ದುಃಖ ಪಡ್ತಿದ್ಯಾ, ವ್ಯಥೆ ಪಡ್ತಿದ್ಯಾ. ಚ ಮತ್ತು ಅನ್ವಶೋಚ ಅಂದ್ರೆ ಅನ್ವಶೋಚ ಅಂದ್ರೆ ಅನುಸರಿಸಿಕೊಂಡು, ಅನುಜ ಅನುಸರಿಸಿಕೊಂಡು ಹುಡ್ತಕ್ಕಂಥ ಅನುಜ ಅಂತಂತಾರೆ. ತಮ್ಮನಿಗೆ ಅನುಜ ಅಂತ ಹೆಸರು. ಇಲ್ಲಿ ಅನುಶೋಚ ಅಂತ ಅರ್ಥ. ಅಂದ್ರೆ ಪದೇ ದುಃಖ ನೀವು ವ್ಯಥೆ ಪಡ್ಕೊಳ್ತಾ ಇದ್ದೀ. ತ್ವಂ ಅಶೋಚ್ಯಾನ್ ಅನ್ವಶೋಚ, ಯಾರಿಗೋಸ್ಕರ ದುಃಖ ಪಡೋ ಅವಶ್ಯಕತೆ ಇಲ್ವೋ ಅವ್ರು ದುಃಖ ಪಡ್ಕೊತಿದ್ದೆ. ಯಾಕೆ ಅಂತಂದ್ರೆ ಇಲ್ಲಿ ಹಿಂಸೆ ಅಹಿಂಸೆ ಯುದ್ಧ ಅಲ್ಲ ಲೆಕ್ಕ, ಧರ್ಮ ಮುಖ್ಯ. ಈ ಯುದ್ಧ ಮಾಡ್ತಾ ಇರೋದು ಧರ್ಮ ಯುದ್ಧ. ಇವಾಗ ಇದು ಧರ್ಮವನ್ನು ಶಾಶ್ವತವಾಗಿ ನೆಲೆಗೊಳಿಸ್ಬೇಕು. ಅದಕ್ಕೋಸ್ಕರ ಒಂದಿಷ್ಟು ಜನ ಸತ್ರ ಏನ್ ತೊಂದರೆ ಇಲ್ಲ. ಮತ್ತು ಯಾರು ಸಾಯ್ತಾ ಇರುವಂತದ್ದು ಆತತಾಯಿಗಳು, ಅಂದ್ರೆ ದುರ್ಯೋಧನಾದಿಗಳು ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ಮಹಾ ದುಷ್ಟರಿದ್ರೆ ಇನ್ನಷ್ಟು ಹಿಂಸೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ದೇಶ ಸುಭಿಕ್ಷವಾಗಿರೋದಿಲ್ಲ, ಧರ್ಮ ಇರೋದಿಲ್ಲ. ಅದಕ್ಕೋಸ್ಕರ ಇಂಥ ಸತ್ರಿ ಹೇಳುವಂತ ಅವಶ್ಯಕತೆನೇ ಇಲ್ಲ ಅಂತ. ಅದರಿಂದ ತ್ವಂ ಅಶೋಚ್ಯಾನ್ ಅನ್ವಶೋಚ ಚ ಮತ್ತು ಪ್ರಜ್ಞಾವಾದ ಭಾಷಸೆ, ನೀ ಮಾತಾಡ್ತಿರೋದು ಹೆಂಗಿದ್ರೆ ಪ್ರಜ್ಞಾವಾದಿಗಳ ತರ ಮಾತಾಡ್ತಿದ್ಯಾ ಅಂತ. ಪ್ರಜ್ಞಾವಾದಿಗಳು ಅಂತಾರೆ ಎರಡರ್ಥ. ಒಂದು ಪ್ರಜ್ಞಾವಾದಾನ್ ಅಂತ, ಪ್ರಜ್ಞಾ ಅಂದ್ರೆ ಒಳ್ಳೆ ಪಂಡಿತರ ತರ ಮಾತಾಡ್ತಾ ಇದೀಯ ಅಂತ. ಪಂಡಿತರ ತರ ನೀ ಮಾತಾಡ್ತಿದ್ದೀಯ ಅಂದ್ರೆ ಅರ್ಥ ಏನು, ನೀನ್ ಪಂಡಿತ ಅಲ್ಲ ಅಂತ. ನಮ್ಮಲ್ಲಿ ಹೇಳವ ಏನೋ ಬಹಳ ಬುದ್ಧಿವಂತ ತರ ಮಾತಾಡ್ತೀಯಾ ಅಂತಂದ್ರೆ ಅರ್ಥ ಏನು, ನಿನಗ್ ಬುದ್ಧಿನೇ ಇಲ್ಲ ಅಂತ ಅರ್ಥ. ಹಾಗೆ ಪ್ರಜ್ಞಾವಾದಿಗಳ ತರ ಮಾತಾಡ್ತಿದ್ದೀ ಅಂತ ಒಂದು ಅರ್ಥ. ಇನ್ನೊಂದು ಪ್ರಜ್ಞಾ ಅವಾದಾನ್ ಅಂತ, ಅಂದ್ರೆ ಜ್ಞಾನಿಗಳು ಯಾವ್ದನ್ನು ಮಾತಾಡಬಾರ್ದು ಅದನ್ನ ನೀ ಮಾತಾಡ್ತಿದ್ಯಾ ಅಂತ ಅರ್ಥ. ಹೀಗೆ ಭಾಷಸೇ ಮಾತಾಡ್ತಿದ್ದಿ. ಯಾಕೆಂದ್ರೆ ಗತಾಸೂನ್, ಸೂನ್ ಅಂತಂದ್ರೆ ಪ್ರಾಣ ಅಂತ. ಅಸೂನೀಗಿದರು ಅಂತ ಕನ್ನಡದಲ್ಲಿ ಬರಲ್ವಾ, ಅದೇನೆ ಸಂಸ್ಕೃತದಲ್ಲಿ ಸೂನ್ ಅಂತಂದ್ರೆ ಗತಾಸೂನ್ ಅಂತಂದ್ರೆ ಯಾರು ಪ್ರಾಣ ಹೋಗಿರ್ತಕ್ಕಂಥವ್ರಿಗೆ. ಚ ಮತ್ತು ಅಗತಾಸೂನ್, ಇನ್ನು ಗತಾನು ಹೋಗುದು, ಅಗತ ಹೋಗದೆ ಇರೋದು, ಪ್ರಾಣ ಹೋಗದೆ ಇರೋರ ಬಗ್ಗೆ, ಅವ್ರ ಬಗ್ಗೆ ಕೂಡ ಪಂಡಿತ ನ ಅನುಶೋಚಂತಿ, ಪಂಡಿತರು ವ್ಯತ್ಯಯ ಪಡುವುದಿಲ್ಲ. ಅನುಶೋಚಂತಿ, ಮತ್ತೆ ಅಂತ, ಶೋಚಂತಿ ವ್ಯತ್ಯಯ ಪಡುವುದು. ಜ್ಞಾನಿಗಳು ಸತ್ತೋರ್ ಬಗ್ಗೆ ಇದು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಮುಂದೆಲ್ಲ ಬರುತ್ತೆ ಎಲ್ಲ ಶ್ಲೋಕದಲ್ಲಿ, ಕೇಳ್ತಾ ಗೊತ್ತಾಯ್ತು ನಿಮ್ಗೆ. ಸತ್ತವ್ರ ಬಗ್ಗೆ ಆ ಕ್ಷಣಿಕವಾಗಿ ಒಂದ್ ಸ್ವಲ್ಪ ದುಃಖ ಆಗತ್ತೆ, ಅಯ್ಯೋ ಹೊಟ್ಟೋಗ್ಬಿಟ್ರಲ್ಲಪ್ಪ ಬಿಟ್ಟು. ಇದು ವೆರಿ ನ್ಯಾಚುರಲ್, ತಪ್ಪೇನಿಲ್ಲ. ಆದ್ರೆ ಅನುಶೋಚಂತಿ ಆಗ್ಬಾರ್ದು. ಅನುಸರಿಸಿಕೊಂಡು ಪದೇ ಅದಕ್ಕೆ ವ್ಯತ್ಯಯ ಪಡೋದು ಅಂತಾರೆ. ಹೇಳ್ತಾ ಹೋಗೋದು ಅದನ್ನೇ. ಅದು ಒಬ್ಬ ಜ್ಞಾನಿಗಳ ಲಕ್ಷಣ ಅಲ್ಲ, ಪೆದ್ರು ಬುದ್ಧಿಗಳು ಹುಚ್ಚರ ಲಕ್ಷಣ. ನೀನ್ ಹಂಗೆ ಮಾಡ್ತಿದ್ಯ ಅಂತ. ಇನ್ನೊಂದೇನಂತಂದ್ರೆ, ಈಗ ಒಬ್ಬ ವೀರಪ್ಪನ ತಿದ್ದ ನಮ್ಮ ಹಿಂದೆ,
ಅವನ್ಗೆ ಪೊಲೀಸರು ಕೊನೆಗೆ ಹೊಡೆದಾಕುದು ಎಷ್ಟು ವರ್ಷಗಳ ಮೇಲೆ ಗುಂಡೇಟಿಗೆ ಸತ್ತ ಅವನ್ ಸತ್ರ ಯಾರು ಅಳ್ತಾರ ಯಾರು ಒಳ್ಳೆ, ಯಾಕಂದ್ರೆ ಬಹಳ ಕೆಟ್ಟವನು, ತುಂಬಾ ಕೆಟ್ಟವನು. ಅದಕ್ಕೋಸ್ಕರ ನೋಡ್ಬೇಕು ಯಾರಿಗೋಸ್ಕರ ದುಃಖ ಪಡ್ಬೇಕು ಅಂತ. ಮತ್ತ ಆ ದುಃಖನೂ ಇನ್ನೊಂದು ನಮ್ಮ ಇಚ್ಛೆ ಪ್ರಕಾರ ನಡೆಯಲ್ಲ, ಭಗವಂತ ಇಚ್ಛೆ ಪ್ರಕಾರ ಸಾವು ನೋವು ಎಲ್ಲ ಆಗತ್ತೆ. ಅದಕ್ಕೆ ಈ ತಪ್ಪು ಮಾಡ್ತಿದ್ದೆ ನೀನು, ಯಾರ ಬಗ್ಗೆ ದುಃಖನೇ ಪಡ್ಬಾರ್ದು ಅಂತವ್ರ ಬಗ್ಗೆ ಪಡ್ಕೊತಾ ಇದ್ದೆ ನೀನು. ಅಂದ್ರೆ ತ್ವಂ ಅಶೋಚ್ಯಾನ್ ಅನ್ವಶೋಚ ಚ ಪ್ರಜ್ಞಾವಾದಿಗಳ ತರ ಮಾತಾಡ್ತಿದ್ದಿ, ಬಹಳ ಬುದ್ಧಿವಂತರ ತರ. ಅದು ತಪ್ಪೆ. ತುಂಬಾ ಜನ ಹಂಗೆ ಏನು ಗೊತ್ತಿರಲ್ಲ. ಈಗ ಎಷ್ಟೋ ಹೇಳ್ತಾ ಇರ್ತೇನೆ, ಮೈಸೂರಿನವ್ರು ಭಗವಾನ್ ಅಂತಿದ್ದಾರೆ ಪ್ರೊಫೆಸರ್, ಓದಿರೋದಿಲ್ಲ ಸರಿಯಾಗಿ, ಮೇಲ್ಮೇಲೆ ಒಟ್ಟಿಗೆ ತಿಳ್ಕೊಂಡ್ಬಿಟ್ಟು ಭೌತಿಕ ಪುಸ್ತಕ ಸುಟ್ಟಾಕ್ಬಿಟ್ಟು ಹೋಗಿ ದೊಡ್ಡ ನ್ಯೂಸ್ ಪೇಪರ್ ತುಂಬಾ ಅವ್ರಿಗೆಲ್ಲ ಉತ್ತರ ಕೊಡುವಂಥದ್ದು. ಓದ್ಬಿಟ್ಟು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಮಾತಾಡೋದು ಪರವಾಗಿಲ್ಲ. ಅಂತವ್ರಿಗೆ ಪ್ರಜ್ಞಾವಾದಿಗಳು ಅಂತ ಕರೀತಾರೆ, ಅಂದ್ರೆ ಬುದ್ಧಿವಂತರ ಬುದ್ಧಿಜೀವಿಗಳು ಅಂತ. ಅಶೋಚಾನನ್ ಅನ್ವಶೋಚ ತ್ವಂ ಪ್ರಜ್ಞಾವಾದ ಚ ಭಾಷಸೆ. ಭಾಷೆ ಹಂಗೆ ಮಾತಾಡ್ತೀವಿ. ಗತಾಸೂನ್, ಸೂನದ ಪ್ರಾಣ ಹೋಗಿರೋರ ಬಗ್ಗೆ ಆಗ್ಲಿ, ಅಗತಾಸೂನ್ ಇನ್ನು ಪ್ರಾಣ ಹೋಗಿಲ್ಲ ಅಂತವ್ರ ಬಗ್ಗೆ ಆಗ್ಲಿ, ನ ಅನುಶೋಚಂತಿ ದುಃಖ ಪಡಬಾರ್ದಪ್ಪ. ಯಾರು ಪಡಲ್ಲ ಅಂದ್ರೆ ಪಂಡಿತರು, ಜ್ಞಾನಿಗಳಿಗೆ ಸಾವು ಅಂದ್ರೆ ಗೊತ್ತು. ಅಥವಾ ಇನ್ಯಾರು ಕೆಲವರು ಅಂದ್ರೆ ಸಾಯಕ್ ಮುಂಚೆ ಹೇಳ್ತಿರ್ತಾರೆ, ಯಾಕಂದ್ರೆ ಹೋಗ್ಬಿಡ್ತಾರಲ್ಲಪ್ಪ ಅಂತ. ಇದೆಲ್ಲ ಅಂತಂದ್ರೆ ತುಂಬಾ ಸಾಮಾನ್ಯ ಜನದ್ದು. ಪಂಡಿತರು ಹಾಗೆಲ್ಲ ಒಬ್ಬ ಜ್ಞಾನಿ, ನಿನಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಹೇಳ್ತೀಯ. ಈಗ ಈ ಬಗ್ಗೆ ಹೇಳಿದೆಲ್ಲ ತುಂಬಾ ಇದೆ, ಇಷ್ಟು ತಿಳ್ಕೊಂಡಿದ್ರೆ ಸಾಕ್ಸತ್ ಮೇಲ್ನೋಟದ ಅರ್ಥ. ಶ್ಲೋಕ ಹೇಳ್ತೀನಿ, ಹೇಗೆ ಹೇಳ್ಬೇಕು ಅಂತ ನೀವು ತಿಳ್ಕೊಂಡು ನನ್ನ ಜೊತೆಗೆ ನಾ ಹೇಳ್ಕೊಟ್ಟ ಅಂತ ಪಾಸ್ ಕೊಡ್ತೀನಿ, ಜೋರಾಗಿ ಹೇಳ್ಬೇಕಷ್ಟೆ. ಅಶೋಚ್ಯಾನನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. 12ನೇ ಶ್ಲೋಕ. ನತ್ವೇವಾಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಶ್ಲೋಕದ ತಾತ್ಪರ್ಯ ಅರ್ಥ ಏನು ಅಂತಂದ್ರೆ, ನೋಡು, ನಾವು ನಾನಾಗ್ಲಿ ನೀನಾಗ್ಲಿ ಇರ್ಲಿಲ್ಲ ಅಂತಂತಲ್ಲ, ನಾನಿರ್ಲಿಲ್ಲ ಅಂತಲ್ಲ, ನೀನು ಇರ್ಲಿಲ್ಲ ಅಂತ ಅಲ್ಲ. ಹಂಗದೇನು, ನೀನು ಯಾವಾಗಲೂ ಇದ್ದಿ, ನಾನು ಯಾವಾಗಲೂ ಇದ್ದೇನೆ ಅಂತ. ಈ ಒಂದು ಕೆಲವು ಶ್ಲೋಕಗಳಲ್ಲಿ ಆತ್ಮತತ್ವದ ಬಗ್ಗೆ ವಿಚಾರ ಬರುತ್ತೆ. ಸೊ ಇದಕ್ಕೆ ಪ್ರಾರಂಭದ ಶ್ಲೋಕ ಇದು ಏನಂತಂದ್ರೆ, ನತ್ವೇ ವಾಹಂ ಅಂತಿದೆಯಲ್ಲ, ನ ತು ಏವ ಅಹಂ. ಅಹಂ ಅಂದ್ರೇನು, ನಾನು ಅಂತ. ನಾನಾದರೂ ಅಹಂ ಜಾತು ನ ತು ಅಸಂ. ಅಸಂ ಅಂದ್ರೆ ಇರೋದು ಅಂತ. ನಾನು ಇರ್ಲಿಲ್ಲ ಅಂತ ಅಲ್ಲ. ಹಂಗಂದ್ರೇನು, ಡಬಲ್ ನೆಗೆಟಿವ್ ಹಾಕಿದ್ರೆ ನಾನು ಇರ್ಲಿಲ್ಲ ಅಂತಂತಲ್ಲ, ನೀನು ಇರ್ಲಿಲ್ಲ ಅಂತಲ್ಲ. ಹಂಗಂದ್ರೆ ನೀನು ಇದ್ದಿ, ನಾನು ಇದ್ದೀನಿ ಯಾವಾಗಲೂ ಕೂಡ ಅಂತ. ನತು ಏವಾಹಂ ಜಾತು ನ ಅಸಂ ನ ತ್ವಂ ನ ಇಮೇ ಜನಾಧಿಪಾಹ. ಇಮೇ ಅಂದ್ರೆ ಈ ಅಂತ, ಜನಾಧಿಪ ಅಂದ್ರೆ ಜನ ಅಧಿಪ, ಜನಗಳಿಗೆ ಅಧಿಪರು ಅಂತಂದ್ರೆ ರಾಜರು ಅಂತ ಅರ್ಥ. ಜನಾಧಿಪಾಹ, ನೋಡು, ನೀನಿರ್ಲಿಲ್ಲ ಅಂತಂತಲ್ಲ, ನಾನಿರ್ಲಿಲ್ಲ ಅಂತಂತಲ್ಲ. ಹಾಗೇನೆ ಈ ರಾಜರೆಲ್ಲ ಇದ್ದಾರೆ, ಇಲ್ಲಿರೋರ ಅವ್ರು ಯಾರು ಹಿಂದೆ ಇರ್ಲಿಲ್ಲ ಅಂತಂತಲ್ಲ. ಹಂಗಂದ್ರೆ ಹಿಂದೆನೂ ಎಲ್ಲ ಇದ್ರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ನ ಚ ಏವ ನ ಭವಿಷ್ಯಾಮಹ, ಅಷ್ಟೇ ಅಲ್ಲ, ನ ಭವಿಷ್ಯಾಮಹ, ಮುಂದೆ ಭವಿಷ್ಯದಲ್ಲಿ ಅವ್ರು ಇರಲ್ಲ ಅಂತ ಅಲ್ಲ ಅಂತ. ನ ಚ ಮತ್ ಏವ ನ ಭವಿಷ್ಯಾಮಹ, ಭವಿಷ್ಯದಲ್ಲಿ ಇರಲ್ಲ ಅಂತಲ್ಲ. ಸರ್ವೇ ವಯಮಥ ಪರಂ. ಸರ್ವೇ, ನಾವೆಲ್ಲರೂ ಕೂಡ, ವಯಂ ಅಂದ್ರೆ ನಾವುಗಳು, ನ ಭವಿಷ್ಯಾಮಹ, ನ ಭವಿಷ್ಯಾಮಹ, ನಾವು ಇರ್ಲಿಲ್ಲ ಅಂತಲ್ಲ. ಒಂಥರ ಇದು ಡಬಲ್ ನೆಗೆಟಿವ್ ಹಾಕಿರ್ತಕ್ಕಂಥದ್ದು, ಅದು ಡಬಲ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಅಂದ್ರೆ ನೋಡೋ, ನಾನು ಇರ್ಲಿಲ್ಲ ಅಂತಲ್ಲ, ನೀನು ಇರ್ಲಿಲ್ಲ ಅಂತಲ್ಲ,
ಅಥವಾ ಈ ರಾಜರುಗಳು ಇರ್ಲಿಲ್ಲ ಅಂತಲ್ಲ, ಅಷ್ಟೇ ಅಲ್ಲ ನಾವೆಲ್ಲ ಕೂಡ ಮುಂದೆ ಇರಲ್ಲ ಅಂತಲ್ಲ. ಅಂತಂದ್ರೆ ಅರ್ಥ ಏನು? ಸದಾ ಕಾಲ ನಾವು ಯಾವಾಗ ಇರ್ತಕ್ಕಂಥವ್ರೆ ಅಂತ ಬಹಳ ಒಂದು ಘನವಾದ ತತ್ವನೇ ಹೇಳಿದೆ. ಏನಪ್ಪಾ ಇದ್ರ ಅರ್ಥ ಅಂತಂದ್ರೆ, ಈ ಜಗತ್ತಿನಲ್ಲಿ ಸದಾ ಕಾಲ ಇರ್ತಕ್ಕಂಥದ್ದು ಯಾವ್ಯಾವುದು ಅಂತಂದ್ರೆ ಒಂದು ಆತ್ಮತತ್ವ, ಅಂದ್ರೆ ಭಗವಂತ ಮತ್ತು ಜೀವ. ಇದನ್ನ ಯಾರು ಕೂಡ ಏನು ಚೇಂಜ್ ಮಾಡಕ್ಕಾಗಲ್ಲ, ಅಂದ್ರೆ ಸಾಯಿಸಕ್ಕಾಗಲ್ಲ. ಸದಾ ಕಾಲ ಇರ್ತಕ್ಕಂಥದ್ದು ಆತ್ಮ, ಅದೇ ಜೀವಾತ್ಮ. ಪರಮಾತ್ಮನು ಹಂಗೇನೆ. ಆಮೇಲೆ ಪ್ರಕೃತಿ ಕೂಡ ಹಾಗೇನೆ. ಅಂದ್ರೆ ಜೀವ, ಪರಮಾತ್ಮ ಅಥವಾ ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿ, ಈ ಮೂರು ಕೂಡ ಸದಾ ಕಾಲ ಇರುವಂಥದ್ದು. ಏನಪ್ಪಾ ಅಂದ್ರೆ ಚೇಂಜಸ್ ಆಗ್ತಿರುತ್ತೆ ಅಷ್ಟೇ. ಮುಂದೆ ಅದೆಲ್ಲ ಡೀಟೇಲ್ಸ್ ಅರ್ಥ ಬರುತ್ತೆ, ಅದಾದ್ಮೇಲೆ ತಿಳ್ಕೊಳ್ಳೋಣ. ಈ ಮೂರು ಸಂಗತಿಗಳು ಸದಾ ಕಾಲ ಇರುವಂಥದ್ದು, ಇದಕ್ಕೆ ಸಾವೇ ಇಲ್ಲ. ನೇಚರ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್, ವಿಲ್ ನಾಟ್ ಬಿ ಡಿಸ್ಟ್ರಾಯ್ಡ್. ನೇಚರ್ ಅಂದ್ರೆ ಪ್ರಕೃತಿ. ಆಯ್ತಾ? ಅದಾದ್ಮೇಲೆ ಭಗವಂತನು ಕೂಡ ಹಂಗೆ. ಭಗವಂತನಿಗೆ ಅವನಿಗೆ ಅಜಂ ಅವ್ಯಯ ಅಂತೆಲ್ಲ ಬರುತ್ತೆ, ಎಲ್ಲ ಬೇಕಾದ ಮುಂದೆ. ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಮನುಷ್ಯರಿಗೆ, ಈ ಜೀವಗಳಿಗೆ ಅವ್ರಿಗೂ ಹುಟ್ಟು ಸಾವಿಲ್ಲ. ಅಂದ್ರೆ ಆತ್ಮಕ್ಕೆ ಹುಟ್ಟು ಸಾವು ಇಲ್ಲ. ನಾವು ಶರೀರ ಪಡ್ಕೊಂಡಿದ್ದಕ್ಕೆ ಹುಟ್ಟು ಅಂತ ಕರಿತೀವಿ, ಶರೀರ ಹೋಗಿದ್ದಕ್ಕೋಸ್ಕರ ಸಾವು ಅಂತ ಕರಿತೀವಿ, ಅಷ್ಟೇ ಶಬ್ದ. ಆತ್ಮಕ್ಕೆ ಅದು ಪರ್ಮನೆಂಟ್ ಅದು ಅಂತ ಈ ಶ್ಲೋಕದ ಒಂದು ಇಂಟ್ರೊಡಕ್ಷನ್ ಶ್ಲೋಕ. ಮುಂದೆ ಡೀಟೇಲ್ಸ್ ಆಗಿ ಬರುತ್ತೆ. ನತು ಏವಾ ಅಹಂ ಜಾತು ನ ಅಸಂ ನ ತ್ವಂ ನ ಇಮೇ ಜನಾಧಿಪಾಹ ನ ಚ ಏವ. ನೋಡಿ ಎಷ್ಟು ಕಡೆ ಚಾ ಬರುತ್ತೆ, ಚಾದ ಮತ್ತು ಅಂತ. ಏವಾದ ಕೂಡ. ನ ಭವಿಷ್ಯಾಮಹ ಸರ್ವೇ ವಯಮತಃ ವಯಂ ಅತಃ ಪರಂ ವಯಂ ಅತಃ ಪರಂ. ಇನ್ನು ಮುಂದೆ ಕೂಡ ನಾವೆಲ್ಲರೂ ಕೂಡ ಇದ್ದೇ ಇರ್ತೀವಿ ಅಂತ. ಇದೆಲ್ಲ ಅಂದ್ರೆ ಒಂದು ಅತ್ಯಂತ ವಿಶ್ವಾಸ ಬರತಕ್ಕಂಥ ಶ್ಲೋಕ ಹೇಳಿ. ನತ್ವೇವಾಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಈಗ 13ನೇ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಪದವಿಭಾಗ. ದೇಹಿನಃ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ಯಥಾ ಅಂದ್ರೆ ಹೇಗೆ ಅಂತ, ತಥಾ ಅಂದ್ರೆ ಹಾಗೆ ಅಂತ. ಯಥಾ ತಥಾ ಅದು ಒಂದಕ್ಕೊಂದು ಕೇಳಿದ್ರು, ಹೇಗೆ ಬಂದ್ರು ಹಾಗೆ ಹೋದ್ರು ಅಂತ ಹೇಳಲ್ವಾ. ಯಥಾ ಅಂದ್ರೆ ಹೇಗೆ ಅಂತ. ಯಥಾ ದೇಹಿನಃ. ದೇಹಿನಃ ಅಂತಂದ್ರೇನು? ದೇಹದಲ್ಲಿ ಇರ್ತಕ್ಕಂಥ, ಅಂದ್ರೆ ಯಾವುದು ಆತ್ಮ ಅಥವಾ ಜೀವ. ದೇಹಿನಃ ಯಥಾ ಯಾವ ರೀತಿಯಾಗಿ ಆತ್ಮ ಅಂತಕ್ಕಂಥದ್ದು, ಅಸ್ಮಿನ್ ದೇಹೇ ಈ ದೇಹದಲ್ಲಿ, ದೇಹ ಅಂದ್ರೆ ದೇಹ ಶರೀರ, ಈ ಶರೀರದಲ್ಲಿ ಕೌಮಾರಂ ಯೌವನಂ ಜರ. ಅಂದ್ರೆ ಈಗ ನಮಗೆ ಕೌಮಾರ್ಯ ಇತ್ತು, ಅಂದ್ರೆ ತುಂಬಾ ಮಗುವಾಗಿದ್ದಾಗಿಂದ ಬಾಲಕರ ಎಲ್ಲ ಆಗಿದ್ವಿ. ಕೌಮಾರ ಅಂದ್ರೆ ಬಾಲ್ಯ, ಬಾಲ್ಯ ಇತ್ತು. ಆಮೇಲೆ ಆಯ್ತು ಆ ಬಾಲ್ಯ ಅನ್ನೋದು ಹೋಗ್ಬಿಡ್ತು, ಅಥವಾ ಸತ್ತೋಯ್ತು ಅಂತ ಕರಿಬೇಕಾದ್ರೆ ಬಾಲ್ಯ ಹೊರಟೋಯ್ತು. ಆಮೇಲೆ ಏನ್ ಬಂತು? ಯೌವನ ಬಂತು. ಯೌವನ ಬಂತು, ನಮ್ಗೆ ಗೊತ್ತೇ ಆಗಿಲ್ಲ. ಬಾಲ್ಯ ಹೋಯ್ತು, ಯಾವತ್ತೋಯ್ತು ಹೇಗೋಯ್ತು ಗೊತ್ತಿಲ್ಲ, ಒಂಥರ ವ್ಯತ್ಯಾಸ ಆಯ್ತು. ಆಮೇಲೆ ಯೌವನ ಬಂತು. ಆಮೇಲೆ ಕೆಲವು ಕಾಲದ ನಂತರ ಯೌವನ ಹೋಯ್ತು, ಜರ ಬಂತು. ಜರ ಅಂತಂದ್ರೆ ಮುಪ್ಪು, ಮುಪ್ಪು ಬಂತು. ಹೇಗೆ ಮನುಷ್ಯನ ಶರೀರಕ್ಕೆ ಶಿಶು ಅವಸ್ಥೆ, ಕೌಮಾರ ಅವಸ್ಥೆ, ಇನ್ನೊಂದು ಪೌಂಡ್ರಾವಸ್ಥೆ ಅಂತಿದೆ, ಅದು ಆಮೇಲೆ ಯೌವನ, ಆಮೇಲೆ ಪ್ರೌಢಾವಸ್ಥೆ, ಆಮೇಲೆ ವೃದ್ಧಾಪ್ಯ, ಅತಿ ವೃದ್ಧಾಪ್ಯ, ಇವೆಲ್ಲ ಆಗತಕ್ಕಂಥದ್ದು ಯಾವುದಕ್ಕೆ? ಶರೀರಕ್ಕಾಗುತ್ತೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಾಗಲೂ ಕೂಡ
ಆ ನಾನು ಅಂತ ಏನ್ ಕರಿತೀವಲ್ಲ ನಾವು, ನಾನು ಅಂತ ನಾವು ಅನ್ಕೋತೀವಲ್ಲ, ಪ್ರಜ್ಞಾ ಅಥವಾ ಅದಕ್ಕೆ ಆತ್ಮ ಅಂತ, ಜೀವ ಅಂತ ಕರೀತಾರೆ. ಅದು ಎಲ್ಲ ನೋಡ್ತಾ ಇದೆ ಇದನ್ನ, ಅದಕ್ಕೇನೂ ಆಗಿಲ್ಲ. ಅದು ಅದು ನೋಡ್ತಾ ಇದೆ, ಜೀವ ಅಂತಕ್ಕಂಥದ್ದು ಅನುಭವಿಸ್ತಾ ಇದೆ, ನೋಡ್ತಾ ಇದೆ. ಅದು ಇದೆಲ್ಲ ಕಂಡಾಗಲೂ ಕೂಡ ಇಷ್ಟಕ್ಕೂ ಕೂಡ ನೋಡ್ತಾ ಇದೆ ಅಷ್ಟೇ, ಅದನ್ನು ಇಟ್ ಇಸ್ ಜಸ್ಟ್ ಅಬ್ಸರ್ವಿಂಗ್. ಆಮೇಲೆ ತಥಾ ಅದೇ ರೀತಿನೇ ಯಾವ ರೀತಿನಲ್ಲಿ ಕೌಮಾರ, ಬಾಲ್ಯ ಮತ್ತು ವೃದ್ಧಾಪ್ಯ ಬಂತು, ಅದೇ ರೀತಿನಲ್ಲಿ ತಥಾ ದೇಹಾಂತರ ಪ್ರಾಪ್ತಿ. ಅದಾದ ನಂತರ ಆ ಶರೀರ 3 ಕಾಸು ಉಪಯೋಗವಿಲ್ಲ, ಆಯ್ತಲ್ವಾ? ಅಂತ ಶರೀರ ಇಟ್ಕೊಂಡು ಏನ್ ಮಾಡುದು, ಅದಕ್ಕೋಸ್ಕರ ದೇಹಾಂತರ ಆಗುತ್ತೆ. ನಾವು ದೇಶಾಂತರ ಅನ್ನಲ್ವಾ, ಅದು ದೇಹಾಂತರ ಆಗುತ್ತೆ. ಆ ಜೀವ ಏನ್ ಮಾಡುತ್ತೆ, ಇದು ಸಾಕಿದು ಬೇಡ ಅಂತೇಳಿ ಬಿಟ್ಬಿಟ್ಟು ಹೊರಡತ್ತದು, ಕೊಟ್ಟು ಮತ್ತೊಂದು ಶರೀರ ಪಡ್ಕೊಳ್ತೀವಿ. ತಥಾ ದೇಹಾಂತರ ಪ್ರಾಪ್ತಿ. ಇಂಥ ವಿಷಯಗಳಲ್ಲಿ ತತ್ರ ಅಲ್ಲಿ ಧೀರ ನ ಮುಖ್ಯತಿ, ಧೀರರು ಇದ್ರ ಬಗ್ಗೆ ಅವರು ಮೋಹಕ್ಕೆ ಒಳಗಾಗುವುದಿಲ್ಲ. ಮುಖ್ಯ ಅಂದ್ರೆ ಮೋಹ, ಮುಷ್ಯತಿ ಅಂದ್ರೆ ಅವ್ರ ಭ್ರಮೆಗೆ, ಭ್ರಾಂತಿಗೆ, ಅವ್ರಿಗೆ ಕನ್ಫ್ಯೂಷನ್, ಇಲ್ಯೂಷನ್ ಯಾವುದು ಆಗಲ್ಲ. ಯಾಕಂದ್ರೆ ಧೀರರು. ಧೀರರು ಅಂದ್ರೆ ಏನು? ಧೀರರು ಅಂದ್ರೆ ಧೀ ಅಂದ್ರೆ ಬುದ್ಧಿ ಅಂತ, ರಾ ಅಂದ್ರೆ ರಮಿಸುವುದು ಅಂತ. ಯಾರು ಬುದ್ಧಿಯೊಳಗೆ ರಮಿಸ್ತಾರೋ, ಅರ್ಥಾತ್ ಜ್ಞಾನಿಗಳು, ಅವ್ರಿಗೆ ಇದೇನು ಅವ್ರಿಗೆ ಅನ್ಸೋದೇ ಇಟ್ ಇಸ್ ಎ ವೆರಿ ನ್ಯಾಚುರಲ್ ಪ್ರೋಸೆಸ್ ಅಂತ. ಏನಂದ್ರೆ ತಂದೆ ತಾಯಿಗಳಿಂದ ತಾಯಿ ಗರ್ಭ ಧರಿಸಿರ್ತಾರೆ. ಇಮ್ಯಾಜಿನ್ ಅದೊಂದು ಗರ್ಭ, ಆ ಗರ್ಭದಲ್ಲಿ ಅದೊಂದು ಮನೆ, ಟುಲೆಟ್ ಅಂತ ಬೋರ್ಡ್ ಇರುತ್ತೆ, ಬಾಡಿಗೆ ಮನೆ ಇದ್ದಂಗೆ. ಆಗ ಈ ಜೀವ ಹೋಗಿ ಅಲ್ಲಿ ಸೇರ್ಕೊಡುತ್ತೆ ಆ ಬಾಡಿಗೆ ಮನೆ. ಅಲ್ಲಿಂದ ಆಚೆಗೆ ಅದು ಈ ತರ ಬೆಳೆಯೋದು, ಕೊನೆ ವೃದ್ಧಾಪ್ಯ ಆಗತಕ್ಕಂಥದ್ದೆಲ್ಲ ಕೂಡ ಆ ಮನೆಯಲ್ಲೇ ಅನುಭವಿಸುತ್ತೆ. ಆಮೇಲೆ ಆ ಮನೆ ಉಪಯೋಗ ಅಲ್ಲ ಅಂತಂದ್ರೆ ಬೇರೆ ಮನೆಗೂ ಹೋಗುತ್ತೆ. ಈ ಬಾಡಿಗೆ ಮನೆ ಇದ್ದವರು ಮನೆ ಇರ್ತಾರೆ, ಮನೆ ಬಿದ್ದೋಗೋ ತರ ಆಯ್ತು, ಬೇಡಪ್ಪ ನಿಮ್ ಮನೆ ಅಂತ ಬೇರೆ ಮನೆಗೆ ಹೋಗ್ತಲ್ಲ. ಅದೇ ರೀತಿನಲ್ಲಿ ಈ ಜೀವ ಅನ್ನತಕ್ಕಂಥದ್ದು ಕೂಡ ಶರೀರನೇ ಬಿಟ್ಟು ಹೋಗುತ್ತೆ, ಎಲ್ರಿಗೂ ಹಂಗೆ ಆಗುತ್ತೆ. ಅಂಡ್ ಇಟ್ ಇಸ್ ಎ ಡೈಲಿ ಪ್ರೋಸೆಸ್. ನಾವು ನೋಡ್ತಾನೆ ಇದ್ರು ಕೂಡ ನಾವು ಚಿಂತನೆ ಮಾಡಲ್ಲ, ಆದ್ರಿಂದ ನಮ್ಗೆ ಅರ್ಥ ಆಗಲ್ಲ. ಬರೀ ಒಂದಿಷ್ಟು ಅದ್ಭುತ ಮಾಡ್ಬಿಟ್ಟು ಅಯ್ಯೋಪ್ಪ ಅಂದ್ಬಿಟ್ಟು ಸುಮ್ಮನೆ ಯೋಚನೆ ಮಾಡು. ನಾನು ಅಂತಂದ್ರೆ ದೇಹ ಅಲ್ಲ. ಯಾಕೆ ನಮಗೂ ಅನುಭವಕ್ಕೂ ಬರುತ್ತೆ, ಆದ್ರೆ ಡೀಪ್ ಆಗಿ ಯೋಚನೆ ಮಾಡೋದ್ರೆ ಗೊತ್ತಾಗಲ್ಲ. ನಮ್ಗೆ ಗೊತ್ತು. ಈಗ ನಾವು ಹೇಳ್ಬೇಕಾದ್ರೆ ಏನ್ ಹೇಳ್ತೀವಿ ಹೇಳಿ, ನನ್ನ ಕೈ, ನನ್ನ ಕಾಲು ಅಂತಂತೀವಿ. ಅದ್ರೇನು? ಕೈ ಬೇರೆ, ನಾನ್ ಬೇರೆ ಅಂತ. ನನ್ನ ಶರೀರ ಅಂತ ಹೇಳ್ತೀವಿ, ಮೈ ಬಾಡಿ ಅಂತ. ಎಲ್ಲ ಬಾಡಿ, ನನ್ನ ಶರೀರ. ನನ್ನ ಅಂದ್ರೆ ಬೇರೆ, ಶರೀರ ಬೇರೆ. ಕೊನೆಗೆ ಇಲ್ಲಾರ ಮನಸ್ಸು ಅಂತ, ನನ್ನ ಮನಸ್ಸು ಅಂತೀರಿ ಅಲ್ಲಿ ಕೂಡ. ಸೊ ಮೈಂಡ್ ಅಂದ್ರೆ ಬೇರೆ, ನಾನು ಬೇರೆ. ಬುದ್ಧಿ, ನನ್ನ ಬುದ್ಧಿ, ಬುದ್ಧಿನೂ ಬೇರೆ, ನನ್ನ ಬುದ್ಧಿ. ಎಲ್ಲ ಹಂಗೆ ಹೇಳ್ತೀವಿ. ನನ್ ಜ್ಞಾಪಕ ಶಕ್ತಿ ಅಂತಾರೆ. ನನ್ನ ಅಂದ್ರೆ ಏನ್? ನನ್ನ ನಾನು ಅಂದ್ರೆ ಅದೇನೋ ಇದೆ, ಅದಕ್ಕೆ ಜೀವ ಅಂತಾರೆ. ಅದು ಗೊತ್ತಾಗ್ಬಿಟ್ರೆ ನಿಮ್ಗೆ ಆತ್ಮಜ್ಞಾನ ಬಂತು ಅಂತ. ಅದು ತಿಳ್ಕೊಳ್ಬೇಕು. ಅದೇ ಭಗವದ್ಗೀತೆಯ ಉದ್ದೇಶ. ಈ ಅಧ್ಯಾಯದ ವಿಶೇಷವಾಗಿ ಅದನ್ನ ತಿಳಿಸ್ತಾನೆ ಏನು ಅಂತ. ಹಂಗಾಗಿ ಯಾವ ಮನೆ ಹಳೆಯ ಮನೆ ಆಗಿರ್ತದೆ, ಯಾರು ಇಷ್ಟಪಡ್ತಾರೆ ಹೇಳಕ್ಕೆ, ಬಿಟ್ಟು ಹೋಗ್ತಾರೆ ಅಷ್ಟೆ. ಅದಕ್ಕೆ ಕೊರಗಬಾರ್ದಪ್ಪ ಅಂತ ಅರ್ಜುನಿಗೆ ಕೃಷ್ಣ ಹೇಳ್ತಾನೆ. ದೇಹಿನಃ ಅಸ್ಮಿನ್, ಅಸ್ಮಿನ್ ದೇಹಿನಃ, ದೇಹದಲ್ಲಿ ವಾಸ ಮಾಡ್ತಕ್ಕಂಥ ಜೀವ. ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ, ಈ ಶರೀರದಲ್ಲಿ ಯಾವ ರೀತಿ ಕೌಮಾರ, ಯೌವನ, ಜರ ಎಲ್ಲ ನೋಡಾಯ್ತು, ಅದೇ ರೀತಿನೇ ದೇಹಾಂತರ ಪ್ರಾಪ್ತಿ, ಬೇರೆ ಮನೆ ಹುಡ್ಕೊಂಡು ಹೋಗುತ್ತೆ. ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಷ್ಯತಿ. ಜ್ಞಾನಿಗಳು ಅದಕ್ಕೋಸ್ಕರ ಅವರು ಕೊರಗಕ್ಕೆ ಹೋಗುವುದಿಲ್ಲ, ಚಿಂತೆ ಮಾಡುವುದಿಲ್ಲ ಅಂತ ಹೇಳಿ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಷ್ಯತಿ. ಅಂದ್ರೆ ಈ ಎಲ್ಲಾ ಶ್ಲೋಕಗಳನ್ನ ನಾವು ಕಾಂಟೆಂಪ್ಲೇಟ್ ಮಾಡಬೇಕು, ಅರ್ಥಾತ್ ಮತ್ತೆ ಮತ್ತೆ ಕೂತ್ಕೊಂಡು ಅದನ್ನ ಓದಿ ಅರ್ಥ ಮಾಡ್ಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ. 14ನೇ ಶ್ಲೋಕ. ಮಾತ್ರಾ ಸ್ಪರ್ಶಾಸ್ತ ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂಸಿ ತಿಕ್ಷಸ್ವ ಭಾರತ. ಈಗ ಕೃಷ್ಣ ಸಮಾಧಾನ ಮಾಡ್ತಿದ್ದಾನೆ ಅರ್ಜುನಿಗೆ.
ಕನ್ಫ್ಯೂಷನ್ನು, ಗೊಂದಲ, ಜೊತೆಗೆ ದುಃಖ ಏನೇನೋ ಆಗ್ಬಿಟ್ಟಿತ್ತಲ್ಲ. ಇದಾನು ಅರ್ಜುನ ಸರಿ ಹೋಗ್ತಾನೆ ನೋಡು. ಒಂದೊಂದೇ ಶ್ಲೋಕ ಕೇಳ್ತಿದ್ದೆ. ಮಾತ್ರ ಸ್ಪರ್ಶಾಹ ತು. ಈ ತು ಅಂತ ಒಂದು ಪ್ರತ್ಯಯ ತುಂಬಾ ಕಡೆ ಬರುತ್ತೆ. ತು ಅಂತಂದ್ರೆ ಕೆಲವು ಕಡೆ ಆದರೆ ಅಂತ ಅರ್ಥ ಬರುತ್ತೆ. ಇನ್ನೊಂದು ಹೀ ಬರುತ್ತೆ. ಹೀ ಅಂದ್ರೆ ಏಕೆಂದರೆ ಅಂತ ಅರ್ಥ. ತು ಬಂದ್ರೆ ಈಗ ಅವನೇನೋ ಹೋದ ಅಂತಾನಲ್ವಾ. ನಾನಾದ್ರೂ ಹೋಗಲ್ಲ, ನಾನಾದರೂ ಅಂತ ಹೇಳ್ತೀವಲ್ಲ, ಅಂತ ಅದಕ್ಕೆ ತೂ ಶಬ್ದ ಬರ್ತಿಲ್ಲ. ಮಾತ್ರ ಸ್ಪರ್ಶಾಹ ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ ಆಗಮ ಪಾಯಿನಃ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮ ಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಮೊದಲನೇ ಸಾಲಿನಲ್ಲಿ ಕೌಂತೆಯ ಮಾತ್ರ ಸ್ಪರ್ಶ ಶೀತೋಷ್ಣ ಸುಖ ದುಃಖದಾಹ ಮಾತ್ರ ಸ್ಪರ್ಶ ಅಂತಂದ್ರೆ ನಮ್ಗೆ 5 ಇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳು ಅಂತ. 5 ಜ್ಞಾನೇಂದ್ರಿಯ ಇದೆ. ಯಾವ್ಯಾವುದು? ಕಣ್ಣು ಏನ್ ನೋಡ್ತೇವೆ? ರೂಪ, ದೃಶ್ಯ, ಅದನ್ನ ಗ್ರಹಿಸ್ಕೊಂಡು ಜ್ಞಾನ ಸಂಪಾದನೆ ಮಾಡ್ತೇವೆ. ಅದಕ್ಕೆ ಕಣ್ಣು ಜ್ಞಾನೇಂದ್ರಿಯ. ಮೂಗು ಗ್ರಹಣ ಅಂತಂತಾರೆ, ಅಂದ್ರೆ ವಾಸನೆಯನ್ನ ಕಂಡುಹಿಡಿಯುತ್ತೆ ಮೂಗು. ನಾಲಿಗೆ ಅದಕ್ಕೆ ಜಿಹ್ವಾ ಅಂತ ಕರೀತಾರೆ, ಅಂತಂದ್ರೆ ರುಚಿ ಕಂಡುಹಿಡಿತಕ್ಕಂಥದ್ದು. ರಸನೇಂದ್ರಿಯ ಅಂತ ಕರೀತಾರೆ. ಅನೇಕ ತರ 2-3 ಸಾವಿರ ರುಚಿ ಕಂಡುಹಿಡಿತದೆ. ಇನ್ನು ಕಿವಿ ಶಬ್ದದ ಮುಖಾಂತರ ತುಂಬಾ ಜ್ಞಾನ ಪಡ್ಕೋತೇವೆ ನಾವು. ಆಮೇಲೆ ತ್ವಕ್ಕಲ್ಲಿ ಚರ್ಮದ ಮುಖಾಂತರವಾಗಿ ಸ್ಪರ್ಶ ಜ್ಞಾನ ಉಂಟಾಗ್ತವೆ. ನಾವು ಏನ್ ಮುಟ್ತಾ ಇದ್ದೀವಿ, ಏನ್ ಕಥೆ ಎಲ್ಲ ಗೊತ್ತಾಗ್ತದೆ. ಇದಕ್ಕೆ ಜ್ಞಾನೇಂದ್ರಿಯ ಅಂತ ಕೇಳ್ತಾರೆ. ಈ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳಿಗೆ ಮಾತ್ರ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ಮಾತ್ರ ಅಂತಂದ್ರೆ ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತ ವಿಷಯ. ಅಂದ್ರೆ ಯಾವ್ದು? ಕಣ್ಣಿಗೆ ದೃಶ್ಯ ಅಥವಾ ರೂಪ, ಮತ್ತು ಪರಿಮಳ ಅಥವಾ ವಾಸನೆ ಮೂಗಿಗೆ, ರುಚಿ ನಾಲಿಗೆದು, ಶಬ್ದ ಕಿವಿದು, ಮತ್ತು ಸ್ಪರ್ಶ ಅಂತಕ್ಕಂಥದ್ದು. ಸೊ ಈಗ ರೂಪ ರಸ ಗಂಧ ಶಬ್ದ ಸ್ಪರ್ಶ, ಇದಕ್ಕೆ ಮಾತ್ರ ಅಂತಾರೆ. ಮಾತ್ರ ಸ್ಪರ್ಶ ಅಂದ್ರೆ ಇದರ ಸ್ಪರ್ಶದಿಂದ, ರೂಪದಿಂದ, ದೃಶ್ಯದಿಂದ ಅಥವಾ ದೃಶ್ಯದಿಂದ, ವಾಸನೆಯಿಂದ, ರುಚಿಯಿಂದ, ಶಬ್ದದಿಂದ, ಸ್ಪರ್ಶದಿಂದ ಏನೇನಾಗುತ್ತೋ ಅದಕ್ಕೆ ಮಾತ್ರ ಸ್ಪರ್ಶ. ತು ಕೌಂತೆಯ, ಕುಂತಿಯ ಪುತ್ರನೇ, ಶೀತ ಉಷ್ಣ ಸುಖ ದುಃಖದ ಇದ್ರ ಮುಖಾಂತರ ನಮ್ಗೆ ಶೀತ ಉಷ್ಣ, ಅದರಿಂದ ಆಗ್ತಕ್ಕಂಥ ಸುಖ ದುಃಖ ನಮ್ಗೆ ಸಿಗತಕ್ಕಂಥದ್ದು. ಅಂದ್ರೆ ದಾಹ ಅಂದ್ರೆ ಕೊಡುವುದು ಅಂತ. ಇದು ಈ ಇಂದ್ರಿಯಗಳ ಮುಖಾಂತರ ನಮ್ಗೆ ಸುಖ ದುಃಖ ಅನುಭವ ಆಗುವಂಥದ್ದು. ಅನುಭವ ಆಗೋದು ಮನಸ್ಸಿಗೆ. ಅಂದ್ರೆ ಈಗ ಇದೆಲ್ಲ ಇಂದ್ರಿಯಗಳ ಮುಖಾಂತರ ಸುಖ ಮತ್ತು ದುಃಖವನ್ನು ಪಡ್ಕೊಳ್ತೀವಿ ಅಂತ ಅರ್ಥ. ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ. ಶೀತ ಉಷ್ಣ, ಈಗ ನೋಡಿ ಬೇಸಿಗೆಗಾಲ ಬಂತು, ಸಿಕ್ಕಾಪಟ್ಟೆ ಸೆಕೆ ಆಯ್ತು, ಚರ್ಮಕ್ಕದ್ರ ಅನುಭವ ಆಯ್ತು. ಅದೇ ತರ ಚಳಿ ಆಯ್ತು, 2 ಕೊಟ್ಟಿದ್ದಾರೆ, ಚಳಿ ಆಯ್ತು, ಗೊತ್ತಾಯ್ತು. ಅದೇ ರೀತಿ ಇನ್ನು ಅನೇಕ ತರ ಸುಖ ದುಃಖಗಳು ಆಗತಕ್ಕಂಥದ್ದು. ಯಾವ್ದು ನೋಡಬಾರ್ದೇ ನೋಡಿದ್ವಿ, ದುಃಖ ಆಗುತ್ತೆ. ಕೆಟ್ಟ ವಾಸನೆ ಬಂತು, ಬೇಜಾರಾಯಿತು. ಅಥವಾ ಒಳ್ಳೆ ರುಚಿ ಸಿಕ್ತು, ಸುಖ ಉಂಟಾಯ್ತು. ಹೀಗೆ ಸುಖ ದುಃಖ ಆಗತಕ್ಕಂಥದ್ದು ಈ ಎಲ್ಲ ಇಂದ್ರಿಯಗಳಿಂದ. ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯ ಶೀತ ಉಷ್ಣ ಸುಖ ದುಃಖದಾಹ. ಇದೆಂತದಪ್ಪ ಅಂದ್ರೆ ಆಗಮ ಅಪಾಯನ ಅಂತಿದೆ. ಆಗಮ ಅಪಾಯನ. ಆಗಮ ಅಂದ್ರೆ ಬರ್ತಕ್ಕಂಥದ್ದು, ಅಪಾಯನ ಅಂತಂದ್ರೆ ಹೋಗೋ. ಮತ್ತೆ ಹೋಗುತ್ತೆ ನೋಡಿ. ಬೇಸಿಗೆಗಾಲ ಬಂತು, ಹೋಯ್ತು, 4 ಮಳೆ ಬಿತ್ತು, ಎಲ್ಲ ಸ್ವಲ್ಪ ಶಾಂತವಾಯ್ತು. ಅದ್ರೆ ಅನಿತ್ಯಾಹ. ಅದರಿಂದ ತಾಮ್ ಅವುಗಳನ್ನು ನೋಡಿ, ನಿತ್ಯ ಆಗಮಾಪಾಯಿನಃ ಅನಿತ್ಯಾಹ ತಾಮ್ ಅವುಗಳನ್ನ ತಿತಿಕ್ಷಸ್ವ, ತಡ್ಕೋಬೇಕು. ತಿತಿಕ್ಷಾ ಅಂತ ಕರೀತಾರೆ.
ಭಾರತ ಅದೇ ಭರತ ಕುಲಕ್ಕೆ ಸೇರ್ತಂತ ಅರ್ಜುನನೇ. ತಿತಿಕ್ಷ ಅಂತಂದ್ರೆ ಏನು ಅಂತಂದ್ರೆ ಈ ಶ್ಲೋಕದ ಈ ಶ್ಲೋಕದ ವಿವರಣೆ ಏನಂತಂದ್ರೆ, ನಾವು ಜೀವನದಲ್ಲಿ ಶೀತ ಉಷ್ಣ ಅಂತಾರೆ, ಸುಖ ದುಃಖ ಅಂತ ಅದಕ್ಕೆ ಹೋಲಿಕೆ. ಅದು ಜೀವನದಲ್ಲಿ ಸುಖ ಬರ್ತಿರುತ್ತೆ, ದುಃಖ ಬರ್ತಿರುತ್ತೆ. ಯಾರಾದ್ರೂ ಒಬ್ಬ ಮನುಷ್ಯನಿಗೆ ಜೀವನ ಪೂರ್ತಿ ದುಃಖ ಇದೆಯಾ? ಯಾರನ್ನಾದ್ರೂ ತೊಳಿದೀವಿ ಎಕ್ಸಾಮ್? ಒಬ್ರಿಗೂ ಇಲ್ಲ. ಅಥವಾ ಜೀವನ ಪೂರ್ತಿ ಸುಖವಾಗಿದ್ರು ಹುಟ್ಟಿನ ಸಾಯೋ ತನಕ? ಖಂಡಿತ ಇಲ್ಲ. ಮತ್ತೆ ಸುಖ ಬರ್ತಿರುತ್ತೆ, ದುಃಖ ಬರ್ತಿರುತ್ತೆ, ದುಃಖ ಹೋಗುತ್ತೆ, ಸುಖ ಬರುತ್ತೆ, ಸುಖ ಆಗುತ್ತೆ, ದುಃಖ ಬರುತ್ತೆ. ಯಾವುದು ಶಾಶ್ವತ, ಅನಿತ್ಯ ಅಂತ ಕರೀತಾರೆ. ಮತ್ತೆ ಏನ್ ಮಾಡಕ್ ಹಂಗಾರೆ? ಈ ಹಂಗಾರೆ ಬಂದ್ ಕುಣಿತಾ ಇರೋದಾ? ಸುಖ ಬಂತು ತಕ್ಕ ನಿಮ್ದು ಕುಣಿಯೋದು, ದುಃಖ ಆಯ್ತು ಉಳ್ಳಾಡ್ಕೊಂಡು ಆಡುವಂಥದ್ದು. ಈ ತರ ಮಾಡ್ತಾ ಹೋದ್ರೆ ಬದುಕಿ ಹೆಂಗ್ ಸಾಕ್ಬೇಕು? ಅದಕ್ಕೋಸ್ಕರ ಹಂಗಿರ್ಬಾರ್ದು. ಅದನ್ನ ತರ್ಕೊಳ್ಳೋದಕ್ಕಂತ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ಅದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಈಗ ಇನ್ನೊಂದು ಉದಾಹರಣೆ ಅಂತಂದ್ರೆ, ಹಿಂದೆ ಯಾರು ತಪಸ್ ಮಾಡತಕ್ಕಂತ ಋಷಿಗಳು ಅವರು ಕೆಲವು ಪ್ರಯೋಗಗಳು ಮಾಡೋದು. ಶರೀರ ಎಂತಹ ಕಷ್ಟವನ್ನು ತಡ್ಕೊಳ್ಬೇಕು ಅನ್ನೋಕ್ಕೋಸ್ಕರವೇ ಹಿಮಾಲಯದಂತ ಚಳಿ ಪ್ರದೇಶದಲ್ಲಿ ತಣ್ಣೀರು ಸ್ನಾನ ಮಾಡುವಂಥದ್ದು, ಅಥವಾ ಉಷ್ಣ ಪ್ರದೇಶದಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡುವಂಥದ್ದು, ಅಥವಾ ಮೊದಲೇ ಬಿಸಿಲು ಅದಕ್ಕೆ 4 ಕಡೆ ಬೆಂಕಿ ಹಾಕ್ಬಿಟ್ಟು 4 ಕಡೆಗೂ ಬೆಂಕಿಗಳನ್ನ ಹಾಕ್ಬಿಡೋದು, ಮಧ್ಯ ನಿಂತ್ಕೊಳ್ಳೋದು, ಮೇಲು ಸೂರ್ಯ, ಒಂಟಿ ಕಾಲು ನಿಂತ್ಕೊಂಡು ತಪಸ್ ಮಾಡುವಂಥದ್ದು ಜನ ಮಾಡಿದ್ದಾರೆ ಬೇಕಷ್ಟು. ಇದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಕರೀತಾರೆ. ಇಂತೇಳ್ಸತಿ ಒಳ್ಳೆ ಚಳಿಯೇ ಚಳಿ. ಆಗ ಗಂಗಾ ನದಿಯಲ್ಲಿ ಕುತ್ತಿಗೆ ತನಕ ಮುಳುಗಿ ಅಲ್ಲಿ ಭಗವಂತ ಸ್ಮರಣೆ ಮಾಡ್ತಾ ಕೂತ್ಕೊಂಡು ಆ ಚಳಿ ಎಲ್ಲ ಸಹಿಸ್ಕೊಂಡು ತಪಸ್ಸನ್ನು ಮಾಡ್ತಾ ಕೂತ್ಕೊಂಡು ತುಂಬಾ ಜನ ಮಾಡಿದ್ದಾರೆ ಎಲ್ಲ ಪ್ರಯೋಗಗಳನ್ನು. ಆಗ ಮಾಡಿದಾಗ ಏನಾಗ್ತದೆ, ಶರೀರ ಅದಕ್ಕೆ ತಿತಿಕ್ಷತ್ವ ಅಂತ ಪಡ್ಕೊಳತ್ತೆ. ತಿತಿಕ್ಷಾ ಜ್ಞಾಪಕ ಇಟ್ಕೊಳ್ಳಿ. ತಿತಿಕ್ಷಾ ಅಂತ ನಾವೇ ಬದ್ರಿಗೆ ಹೋಗಿದ್ದ ನೋಡಿದ್ವಿ. ಬದ್ರಿನಲ್ಲಿ ಅಂತಹ ಚಳಿ, ಭಯಾನಕ ಚಳಿ, ಮೈನಸ್ ಕೊಟ್ಟೋಗ್ಬಿಡುತ್ತೆ. -2, 3, 4, 5, 6 ಹಿಂಗೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಏನು ಮಾಡ್ಬಿಡ್ತಾರೆ, 6 ತಿಂಗಳು ಮುಚ್ಬಿಟ್ಟಿರ್ತಾರೆ ಬದ್ರಿನ. ಅಲ್ಲಿ ಯಾರು ಹೋಗೋದಿಲ್ಲ, ಕೇದಾರ್ನಾಥ್ಗೂ ಯಾರು ಹೋಗಲ್ಲ. ಅಂತ ಚಳಿ ಹೋದ್ರೆ ಸುತ್ತಾಗ್ಬಿಡ್ತಾರೆ. ಅಂತ ಚಳಿನಲ್ಲಿ ಅಲ್ಲಿ ಆ ಚಳಿ ಸಹಿಸ್ಕೊಂಡು ಯೋಗಿಗಳು ಇರ್ತಾರೆ. ನಾನೇ ಒಬ್ರು ನೋಡ್ದೆ ಅವ್ರಿಗೆ. ಅವರು ಏನಿಲ್ಲ, ಬಟ್ಟೆ ಏನಪ್ಪ ಅಂದ್ರೆ ಬರೀ ಒಂದು ಲಂಗೋಟಿ ಹಾಕೊಂಡು ಮೈಗೆಲ್ಲ ವಿಭೂತಿ ಬಳಕೊಂಡು ಜಪ ತಪ ಮಾಡ್ತಾ ಕೂತಿರೋದು. ಏನು ಆಗಲ್ವ ಅಂತ ಕೇಳಿದ್ರು. ಏನು ಆಗಲ್ಲ ಅಂತ. ಯಾಕಂದ್ರೆ ಶರೀರಕ್ಕೆ ಅವ್ರು ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಅಭ್ಯಾಸ ಪಡಿದವ್ರು ಏನು ಆಗಲ್ಲ. ಅದಕ್ಕೆ ತಿತಿಕ್ಷಾ ಅಂತ ಕರೀತಾರೆ. ಯಾಕೆ ಉದಾಹರಣೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಕೂಡ ಅನ್ಎಕ್ಸ್ಪೆಕ್ಟೆಡ್ ದುಃಖಗಳು ಬರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಸುಖ ಬರುತ್ತೆ. ಅದೆರಡನ್ನೂ ಸಹಿಸ್ಕೊಳ್ತಕ್ಕಂಥದ್ದಿರ್ಬೇಕು. ಆವಾಗ ನಾವು ಜ್ಞಾನಿಗಳು ತರಿಸ್ಕೊಳ್ತೀವಿ ಅಂತ. ಹಂಗಿರ್ಬೇಕಪ್ಪ ಅರ್ಜುನ, ತಿತಿಕ್ಷವನ್ನು ಪಡಿ ಅಂತ ಕೃಷ್ಣ ಹೇಳ್ತಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತ ಉಷ್ಣ ಸುಖ ದುಃಖದಾಹ ಆಗಮ ಆಗಮ ಅಪಾಯಿನಃ. ಬರುತ್ತೆ ಹೋಗುತ್ತೆ. ತಾಮ್ ತಿತಿಕ್ಷತ್ವ ಭಾರತ. ಯಾತಕ್ಕೆ ಕುಣಿದಾಡಬಾರ್ದು ಅಂತ, ಈ ಸುಖ ಬಂತು ಅಂತಂದ್ರೆ ನಾವು ಏನು ಕುಣಿದು ಮಾಡ್ಕೊಂಡಿತ್ತು ಅಂತಂದ್ರೆ ಆ ಸುಖ ಹೆಚ್ಚಿಗೆ ದಿವಸ ಇರಲ್ಲ. ಅದು ಹೊಟ್ಟೋದಾಗ ದುಃಖ ಶುರು ಆಗ್ಬಿಡ್ತೈತಿ. ಈಗ ದುಃಖ ಬಂದು ತಿರುಗಾಡ್ತಾ ಇರೋದು ಯಾಕಂತದ್ದು ಆತರ. ಡೋಂಟ್ ಗೋ ಟು ದಿ ಎಕ್ಸ್ಟ್ರೀಮ್ಸ್ ಅಂತ ಅರ್ಥ ಅಷ್ಟೇ. ಸಂತೋಷ ಪಡಬೇಡಿ ಅಂತ ಹೇಳ್ತಿಲ್ಲ, ಡೋಂಟ್ ಎಂಜಾಯ್ ಅಂತ ಹೇಳ್ತಿಲ್ಲ. ಎಕ್ಸ್ಟ್ರೀಮ್ ಆಗಿ ಹೋಗಬಾರ್ದು ಅಂತ ಇದದ್ದು ಅರ್ಥ ಸರಿಯಾಗಿ ತಿಳ್ಕೊಳ್ಳೋಕೆ ನಾವು ಶ್ಲೋಕ ಹೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ತಾಮ್ ಅಂದ್ರೆ ಅವುಗಳನ್ನು ಅಂತ, ತಿತಿಕ್ಷಸ್ವ ಅಂದ್ರೆ ತಡ್ಕೋ. 15ನೇ ಶ್ಲೋಕ. ಯಮ್ಮಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭಾ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿ ನ ವ್ಯಥಯಂತಿ ಏತೆ ಯಂ ಹಿ ನ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭಾ ಸಮ ದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ.
ಈಗ ಇಷ್ಟೊತ್ತು ಹೇಳಿದ ಮೇಲೆ ಇಲ್ಲಿ ನೋಡಿ ಎಷ್ಟು ಈ ಅರ್ಥ ಹೇಗಿದೆ ಅಂತ. ಹೇ ಪುರುಷರ್ಷಭ, ಒಂದೊಂದು ಸತಿನೂ ಕೂಡ ಮಾತಾಡ್ಬೇಕಾಗಿ ಬಂದ್ರೆ ಅವನಿಗೆ ಬೇರೆ ಬೇರೆ ಹೆಸರು ಕರೆದು ಅವ್ನು ಉತ್ಸಾಹ ಪಡಿಸ್ತಾ ಇದ್ದಾನೆ ಕೃಷ್ಣ. ಕೌಂತೆಯ ಅಂತ ಅನ್ನೋದು ಕುಂತಿಯ ಪುತ್ರನೇ, ಭಾರತ ಭರತವಂಶಕ್ಕೆ ಸೇರಿದಂತವನೇ ಅಂತ. ಇಲ್ಲಿ ಪುರುಷರ್ಷಭ, ಪುರುಷರ್ಷಭ ಅಂತಂದ್ರೆ ಪುರುಷ ಅಂದ್ರೆ ಗೊತ್ತು, ಋಷಭ ಅಂತಂದ್ರೆ ಜ್ಞಾನಿ, ಜ್ಞಾನಿ ಆದಂತ ಅರ್ಜುನನೇ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಡೈಜೆಸ್ಟ್ ಅಂತ ಒಂದು ಉತ್ಸಾಹ ಪಡಿಸುವಂತ ಮಾತು ಪುರುಷರ್ಷಭ. ಕೇಳು, ಸಮ ದುಃಖ ಸುಖಂ, ಹಿ ಅಂದ್ರೆ ಏಕೆಂದರೆ, ಯಾಕೆ ನೀವು ಹೇಳ್ತೀವಿ ಅಂತಂದ್ರೆ ಈ ಏಕೆಂದ್ರೆ ಸಮ ದುಃಖ ಸುಖಂ ಅಂದ್ರೇನು, ದುಃಖ ಮತ್ತು ಸುಖವನ್ನ ಸಮನಾಗಿ ತಗೊಳ್ಬೇಕು ಅಂತ ಅರ್ಥ. ಟೇಕ್ ಇಟ್ ಕೂಲಿ ಅಂತ ಅಷ್ಟೇ ಅರ್ಥ, ಸಮನಾಗಿ ತಗೊಳ್ಳೋದು ಅರ್ಥ. ಸುಖ ಸುಖ ಪಡಬೇಡಿ, ದುಃಖ ಪಡಬೇಡಿ ಅಂತ ಹೇಳಲ್ಲ. ಅದಕ್ಕೆ ಡಿಸ್ಪ್ರಪೋರ್ಷನೇಟ್ ಎಮೋಷನಲ್ ಆಗ್ಬಾರ್ದು ಅಂತ ಅಷ್ಟೇ. ಸಮ ದುಃಖ ಸುಖಂ. ಯಂ ಧೀರಂ ಪುರುಷಂ, ಯಾವ ಧೀರ ಪುರುಷನ ತಿರ್ತಾನೋ, ಯಂ ಯಾವ ಧೀರಂ ಪುರುಷಂ, ಧೀರನಾದ ಪುರುಷ. ಧೀರ ಅಂದ್ರೇನು ಆಗ್ಲೇ ಹೇಳಿಲ್ವಾ, ಧೀರಮತಿ, ಬುದ್ಧಿಯಲ್ಲಿ ಯಾರು ರಮಿಸುತ್ತಾರೋ ಅಂದ್ರೆ ಜ್ಞಾನಿಗಳಾಗಿರ್ತಾರೋ ಅಂತ ಅವರು. ಏತೆ ನ ವ್ಯಥೆಯಂತಿ, ಈ ತರ ಇಂದ್ರಿಯಗಳಿಂದ ಆಗತಕ್ಕಂತ ಸುಖ ದುಃಖಗಳಿಗೆ ವ್ಯಥೆ ಪಡುವುದಿಲ್ಲವೋ. ನ ವ್ಯಥೆಯಂತಿ, ವ್ಯಥೆಯಂತಿ ವ್ಯಥೆ ಕನ್ನಡದಲ್ಲೂ ಇದೆ ಶಬ್ದ, ವ್ಯಥೆಯಂತಿ ವಿಜಯಪುರದಲ್ಲೂ ಸಹ ಅವನು ಅಮೃತತ್ವಾಯ ಕಲ್ಪತೆ, ಅವನು ಅಮೃತವನ್ನ, ಅಮೃತ ಅಂತಂದ್ರೆ ಮೋಕ್ಷ, ಮೋಕ್ಷ ಪಡಕ್ಕೆ ಯೋಗ್ಯನಾಗುತ್ತಾನೆ, ಕಲ್ಪತೆಯಲ್ಲಿ ಯೋಗ್ಯನಾಗುತ್ತಾನೆ. ನಾವು ಮೋಕ್ಷವನ್ನು ಪಡೆಯಕ್ಕೆ ಅರ್ಹರಾಗಬೇಕು, ಮುಕ್ತಿನ ಪಡೆಯಕ್ಕೆ ಅರ್ಹರಾಗಬೇಕು ಅಂದ್ರೆ, ಅಥವಾ ಧೀರರಾಗಬೇಕು. ಆಗ ಜೀವನ ಪೂರ್ತಿ ಸಂತೋಷವಾಗಿರ್ತೀವಿ. ಸುಖ ಪಡ್ಬಿಡಿ ಅಂತ ಹೇಳ್ತಿಲ್ಲ, ಸುಖ ಪಡ್ಬೇಕು, ದುಃಖದ ಅವಶ್ಯಕತೆ ಇಲ್ಲ. ದುಃಖ ಯಾಕೆ ಪಡ್ಬೇಕು? ಇಟ್ ಈಸ್ ಎ ನೆಗೆಟಿವ್ ಎಮೋಷನ್. ಅದಕ್ಕೋಸ್ಕರ ಎಚ್ಚರಿಕೆ ಇರ್ಬೇಕು ನಮ್ಗೆ. ನೆಗೆಟಿವ್ ಥಾಟ್ಸ್ ಬಂದ್ರೆ ದುಃಖನೇ, ಪಾಸಿಟಿವ್ ಥಾಟ್ಸ್ ಇರಬೇಕು. ಈಗ ಉದಾಹರಣೆಗೆ ಒಂದೇನೋ ಹೊಸ ಕಾರ್ ತಗೊಂಡ್ವಿ ನಿಂತ್ಕೊಳ್ಳಿ, ಕಾರ್ ತಗೊಂಡ್ರೆ ಸಂತೋಷ ಆಗುತ್ತೆ, ಹೊಸ ಕಾರ್ ತಗೊಂಡ್ವಿ, ಹೊಸ ಮನೆ ಕಟ್ಸಿದ್ವಿ, ಒಂದು ಗೃಹ ಪ್ರವೇಶ ಆಯ್ತು ಮಾಡಿದ್ವಿ, ಖುಷಿ ಇರ್ತೀವಿ, ಇಲ್ಲ ಅಂತಂತ. ಬಟ್ ಅದ್ರಲ್ಲೇ ಮುಳುಗೋಗ್ಬಾರ್ದು. ನನ್ನ ಹತ್ರ ಕಾರಿದೆ, ಏನಂತ ಕಾರಿದೆ ಅನ್ಕೊಂಡು ಹೋಗೋದು, ಮಿಕ್ಕಿದೆಲ್ಲ ಮರ್ತ್ಬಿಟ್ರೆ ಹೇಗೆ, ಹಂಗ ಆಗ್ಬಾರ್ದು ಅಂತ ಒಂದು ಗೈಡೆನ್ಸ್ ಕೃಷ್ಣ ಹೇಳ್ತಾರಂತ. ಅದರಿಂದ ಎಲ್ಲನೂ ಸಮನಾಗಿ ತಗೋಂತಂದ್ರೆ ಅರ್ಥ, ಸಮ ಅಂದ್ರೆ ಬ್ಯಾಲೆನ್ಸ್ ಅಂತ, ಬಿ ಬ್ಯಾಲೆನ್ಸ್ಡ್ ಪರ್ಸನ್. ಇನ್ನೊಂದು ಏನೋ ಸುಖ ಆಯ್ತು ಬಿಟ್ಕೊಂಡು ನಾವು ಜೋರಾಗಿ ಓಡಾಡ್ಕೊಂಡಿದ್ರೆ ಇನ್ನೊಂದು ಆಗ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ನ್ಯಾಚುರಲ್ ಅಲ್ವಾ, ಬೇರೆಯವ್ರ ಎದುರುಗಡೆ ಹೇಳ್ಕೊಂಡು ತಿರುಗ್ತಾ ಇದ್ರೆ ಅಹಂಕಾರ ಅಂತ ಕರೀತಾರೆ. ಇದೆಲ್ಲ ಎಚ್ಚರಿಕೆ ಇರ್ಬೇಕು ನಮ್ಗೆ ಅಂತ ಕೃಷ್ಣ ಹೇಳ್ತಾನೆ. 15 ಶ್ಲೋಕ ಹೇಳಿ ಒಂದ್ಸತಿ. ಯಂ ಹೀನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭಾ, ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ, ಸಹ ಅಮೃತತ್ವಾಯ ಕಲ್ಪತೆ. ಮುಂದಿನ ಶ್ಲೋಕ 16ನೇ ಶ್ಲೋಕ. ಅದು ಹೇಳಕ್ ಮುಂಚೆ ಒಂದು ಸೂಚನೆ ಇದೆ. ನಾವು ಕಳೆದ ಇದು 11ನೇ ಬಾರಿ ನಾವು ಮಾಡ್ತಾ ಇರುವಂತದ್ದು. ಪ್ರತಿ ಬಾರಿಯೂ ಏನ್ ಮಾಡ್ತೇವೆ ಅಂತಂದ್ರೆ, ಸೋಮವಾರದಿಂದ ಶುಕ್ರವಾರ ತನಕ ನಮ್ ಕಾರ್ಯಕ್ರಮ ಇರುತ್ತೆ. ವಾರದಲ್ಲಿ ಒಂದು ದಿವಸ ನಾವೆಲ್ಲ ಕೂಡ ಈಗ ಭಗವದ್ಗೀತೆ ಕಲಿಯುವ ಮುಖಾಂತರ ಜ್ಞಾನಿಗಳಾಗ್ತಾ ಇದೀವಿ ಮತ್ತು ದೈವಭಕ್ತರು ಆಗ್ತೇವೆ, ಬಹಳ ಒಳ್ಳೇದು. ಹಾಗೇನೆ ನಾವು ದೇಶಭಕ್ತರು ಆಗ್ಬೇಕು. ನಾವ್ ಯಾರು ಅಂತ ನಮ್ಗೆ ಅರಿವು ಬರ್ಬೇಕು. ನಾವೆಲ್ಲ ಭಾರತೀಯರು, ಸನಾತನ ಧರ್ಮೀಯರು, ಹಿಂದೂಗಳು. ನಮ್ಮ ದೇಶದ ಸಂಸ್ಕೃತಿ ಏನು, ನಮ್ಮ ದೇಶದ ಇತಿಹಾಸ ಏನು, ನಾವ್ ಯಾರು, ಜಗತ್ತಿನಲ್ಲಿ ಯಾರಿಗೂ ಇಷ್ಟೊಂದು ಜ್ಞಾನ ಇಲ್ಲ, ಜ್ಞಾನದ ಭಂಡಾರ ಇರತಕ್ಕಂಥ ದೇಶ ನಮ್ದು. ಅದು ಯಾವಾಗಲಿಂದ, ಅನಾದಿ ಕಾಲದಿಂದ. ಮಹಾಭಾರತ ನಡೆದೇನೆ 5125 ವರ್ಷ ಆಗೋಯ್ತು. ರಾಮಾಯಣದಂತಲೂ 1,00,000 ವರ್ಷ ಆಗ್ಬಿಟ್ಟಿದೆ. ಯಥಾವತ್ತಾಗಿ ಉಳಿಸ್ಕೊಂಡ್ಬಿಡ್ತಕ್ಕಂಥ ಧೀರರು ನಾವು. ವಾಲ್ಮೀಕಿಗಳು ಹೇಗೆ ಬರ್ತಾರೋ ಹಾಗೆ ಉಳಿಸ್ಕೊಂಡಿದ್ವಿ, ವ್ಯಾಸ ಮಹಾಭಾರತ ಹೆಂಗ್ ಬರ್ತಾರೋ ಹಾಗೆ ಉಳಿಸ್ಕೊಂಡಿದ್ವಿ. ಅದೆಲ್ಲದಕ್ಕಿಂತ ಮುಂಚೆ ಇದ್ದಂತ ವೇದಗಳು ಅದನ್ನು ಉಳಿಸ್ಕೊಂಡಿದ್ವಿ. ಅಂದ್ರೆ ಇಷ್ಟು ದೊಡ್ಡ, ನಮ್ಗೇನು ಗೊತ್ತಿಲ್ಲ, ನಮ್ ಸಂಸ್ಕೃತ ಬರಲ್ಲ, ಭಗವದ್ಗೀತೆ ಬರಲ್ಲ ಅಂತ ಹೇಳಿದ್ರೆ ಇಷ್ಟು ಒಂದು ಅವಮಾನದ ಸಂಗತಿ ಅಲ್ವಾ? ನೋಡಿ, ಜರ್ಮನಿಯಲ್ಲಿ ಸ್ಯಾನ್ಸ್ಕ್ರಿಟ್ ಯೂನಿವರ್ಸಿಟಿ ಇದೆ,
ಜಪಾನ್ನಲ್ಲಿ ಸಂಸ್ಕೃತ ಕಲಿತಾರೆ. ಯುರೋಪ್ನ ಅನೇಕ ದೇಶಗಳಲ್ಲಿ ಭಗವದ್ಗೀತೆ ಅಂದ್ರೆ ಎಲ್ಲಾ ಭಾಷೆಗೂ ಸುಮಾರು 150 ಭಾಷೆಗೆ ತರ್ಜುಮೆ ಆಗಿದೆ, ಅಂದ್ರೆ ಟ್ರಾನ್ಸ್ಲೇಟ್ ಆಗಿದೆ ಭಗವದ್ಗೀತೆ. ಐನ್ಸ್ಟೀನು, ನ್ಯೂಟನ್ ಅವ್ರಿಗೆಲ್ಲ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ಭಗವದ್ಗೀತೆ. ಐನ್ಸ್ಟೀನ್ ಕೇಳಿದಕ್ಕೆ ನಿಮ್ಗೆ ಇಷ್ಟ ಹಿಂಗೆ ಅಂತ ಭಗವದ್ಗೀತೆ ಓದಿದ್ದೀನಿ ಅಂತ ಹೇಳಿದ್ರು, ಉದಾಹರಣೆ ಕೊಡ್ತಾರ. ಅಂಥದ್ರಲ್ಲಿ ನಾವು ನಮ್ಮ ಜ್ಞಾನವನ್ನ ಕಲಿಯಬೇಕು, ಇದನ್ನು ಉಳಿಸ್ಕೊಳ್ಬೇಕು, ಮುಂದಿನ ಪೀಳಿಗೆಗೆ ಇದನ್ನ ಎಲ್ಲರೂ ಕಲ್ತ್ಕೊಳ್ಳೋ ತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಗವದ್ಗೀತೆ ಕೇಳ್ತಿದ್ವಿ. ಹಾಗೇನೆ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶಕ್ಕೆ ನಾವು ಧರ್ಮಭೂಮಿ, ಕರ್ಮಭೂಮಿ, ಯೋಗ ಭೂಮಿ ಏನೆಲ್ಲ ಕರಿತೀವಿ, ಯಾತಕ್ಕೆ ಆ ರೀತಿ ಕರಿತೀವಿ, ಏನಿದೆ ಅಂತದ್ದು, ಭಾರತ ಯಾಕೆ ಸರ್ವಶ್ರೇಷ್ಠ, ಭಾರತ ಯಾಕೆ ಜಗದ್ಗುರು ಅನ್ನುವಂಥ ವಿಷಯಗಳ ಬಗ್ಗೆ ಈ ಒಂದು ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಹಂಗಾಗಿ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಒಂದು ಇದು ಯಾಕೆ ಧರ್ಮಭೂಮಿ ಯಾಕಿದು, ಯೋಗ ಭೂಮಿ ಯಾಕೆ ಅನ್ನುವಂಥ ವಿಷಯಗಳನ್ನ ನಾವು ವಾರದಲ್ಲಿ ಒಂದು ದಿವಸ ಕೇಳೋಣ. ಈ ಕಾರ್ಯಕ್ರಮಕ್ಕೆ ಕೇವಲ ನಾವೇ ಕೇಳ್ಬೇಕಂತ, ನಾವಂತೂ ಕೇಳ್ಬೇಕು, ಮನೆಯವರೆಲ್ಲ ಕೂರಿಸ್ಕೊಂಡು ಕೇಳ್ಬೇಕು. ಕಳೆದ ಬಾರಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಕಳೆದೈತು 10ನೇ ಸತಿಗೆ ಅಂತಂದ್ರೆ 11ನೇ ಸತಿಗೆ 10 ಸತಿಗೂ ಕೂಡ ನಡೆದಿದೆ. ತುಂಬಾ ಜನ ಬಹಳ ಅಪ್ರಿಶಿಯೇಟ್ ಮಾಡಿ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇರುತ್ತೆ. ಈ ಸತಿ ಗುರುವಾರ ದಿವಸ ಇರುತ್ತೆ. ಒಬ್ರು ಪ್ರಮೋದ್ ಅಂತ ಹೇಳಿದ್ದಾರೆ, ಅವರು ಅದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾರೆ. ಸೀರೀಸ್ ಆಗಿ ಬರುತ್ತೆ, ವಾರಕ್ಕೊಂದ್ ದಿವಸ ಎಲ್ಲರನ್ನು ಸೇರಿಸ್ಬೇಕು ನಾವು. ಅರ್ಥಾತ್ ನಮ್ಮ ಕುಟುಂಬದವರು ಮತ್ತೆ ನಮ್ಮ ಪರಿಚಯ ಕೇಳಿ ಅಂತ ಹೇಳಿ ಅವ್ರಿಗೆ ಲಿಂಕ್ ಕಳಿಸಿ ಪ್ರತಿ ವಾರ ಕೇಳೋ ತರ ಮಾಡಬೇಕು. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೂಡ ವಾಟ್ಸ್ಆಪ್ ಮೆಸೇಜ್ ಹಾಕ್ತಾರೆ ವಿಶ್ವನಾಥ್ ಅವರು. ಅದನ್ನ ನಾವು ಎಲ್ರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡೋಣ. ಮತ್ತು ಹೀಗೇನೆ ಭಗವದ್ಗೀತೆಯನ್ನು ಕೇಳ್ತಾ ಇದ್ದೀವಿ, ವಿಶದವಾಗಿ ಅಂದ್ರೆ ವಿವರವಾಗಿ ಕಲ್ತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಸಮಾನ ಮನಸ್ಕರು, ನಿಮ್ಗೆ ಅನ್ಸುತ್ತೆ ಅವ್ರು ಕೇಳಿದ್ರೆ ಚೆನ್ನಾಗಿರುತ್ತೆ, ಇವ್ರು ಕೇಳಿದ್ರೆ ಚೆನ್ನಾಗಿರುತ್ತೆ, ಅವ್ರು ಯಾವಾಗಲೂ ಟೆನ್ಷನ್ ಇರ್ತಾರೆ. ಇದ್ರ ಗುರಿ ಏನಂತಂದ್ರೆ ಭಗವದ್ಗೀತೆ ಈ ಸೆಷನ್ ಮುಗಿಯೋದ್ರೊಳಗೆ ಟೆನ್ಷನ್ ಲೆಸ್ ಆಗ್ಬೇಕು. ಎಲ್ಲರೂ ಕೂಡ ಸಂತೋಷ ಇರ್ತಕ್ಕಂಥ ಹ್ಯಾಪಿ ಲೈಫ್ ಲೀಡ್ ಮಾಡೋ ತರ ಆಗ್ಬೇಕು ಅನ್ನೋ ಉದ್ದೇಶ. ಅದಕ್ಕೆ ಬೇರೆಯವ್ರಿಗೂ ಕೂಡ ಇದನ್ನ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಶ್ಲೋಕ ಹೇಳ್ಬಿಟ್ಟು ಇವತ್ತಿನ ತರಗತಿ ಮುಗಿಸ್ತೀನಿ. ಈ ಶ್ಲೋಕ 16ನೇ ಶ್ಲೋಕ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟುಂತಹ ಅನಯೋಸ್ತತ್ವದರ್ಶಿಭಿಃ. ನಾಸತೋ ಅಂತಿದೆ ಅಲ್ಲಿ, ನ ಅಸತಃ ವಿದ್ಯತೆ ಭಾವಃ, ನ ಅಭಾವಃ ವಿದ್ಯತೆ ಸತಃ. ಉಭಯೋರಪಿ ಅಂತಿದೆ, ಉಭಯಃ ಅಪಿ, ಅಪಿ ಅಂದ್ರೆ ಕೂಡ. ಇದು ಕೂಡ ತುಂಬಾ ಕಡೆ ಬರುತ್ತೆ, ನೆನ್ಪಿಟ್ಕೊಂಡಿರಿ. ದೃಷ್ಟಃ ಅಂತಃ ತು ಅನಯೋಹೋ ತತ್ವದರ್ಶಿಭಿಃ. ಇದು ನೋಡಿ, ಒಂದೇ ಒಂದು ದೊಡ್ಡ ಉದ್ದಕ್ಕೆ ಒಪ್ಪಿಟ್ಟಿರ್ತಾರೆ, ನೀವು ಓದಿದ್ರೆ ಖಂಡಿತ ಅರ್ಥ ಆಗಲ್ಲ. ದೃಷ್ಟೋಂತಸ್ತ್ವನಯೋ ತತ್ವದರ್ಶಿಭಿಃ ಅಂತ ಓದ್ತಾ ಓದ್ತಾ ನಿಧಾನಕ್ಕೆ ಅರ್ಥ ಆಗ್ತದೆ. ಅದ್ರ ಬದಲು ಪದವೇಗ ಮಾಡಿ, ದೃಷ್ಟಃ ಅಂತಃ ತು ಅನಯೋಹೋ ತತ್ವದರ್ಶಿಭಿಃ. ಈ ಶ್ಲೋಕಕ್ಕೆ ತುಂಬಾ ವ್ಯಾಖ್ಯಾನ ಮಾಡಿದ್ದಾರೆ, ಎಲ್ಲಾರು ಅದ್ರ ಬಗ್ಗೆ ಬರೆದಿದ್ದಾರೆ. ನಮ್ಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ, ಅದಕ್ಕೋಸ್ಕರ ನಾನು ಸರಳವಾಗಿರುತ್ತೆ ಅರ್ಥ ಮಾತ್ರ ಹೇಳ್ತಾ ಇದ್ದೀನಿ. ಸತ್ ಮತ್ತೆ ಅಸತ್ ಅಂತ ಎರಡು ಸಂಗತಿ, ಅದಕ್ಕೆ ತುಂಬಾ ಅರ್ಥ ಇದೆ. ಸತ್ ಅಂತಂದ್ರೆ ಇರತಕ್ಕಂಥದ್ದು ಅಂತ, ಇರುವುದು ಅಂತ. ಅಸತ್ ಅಂದ್ರೆ ಇಲ್ದೇ ಇರುವುದು ಅಂತ ಒಂದು ಅರ್ಥ. ಇನ್ನೊಂದು ಸತ್ ಅಂತಂದ್ರೆ ಸತ್ಯ ಅಂತ, ಅಸತ್ ಅಂದ್ರೆ ಅಸತ್ಯ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಸತ್ ಅಂದ್ರೆ ಒಳ್ಳೆಯದು ಅಂತ, ಅಸತ್ ಅಂದ್ರೆ ಕೆಟ್ಟದ್ದು. ಆಮೇಲೆ ಸತ್ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಸತ್ ಅಂತ. ಅಸತ್ ಅಂದ್ರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ. ಉದಾಹರಣೆಗೆ ಪಂಚಭೂತಗಳು ಇದೆ, ಪಂಚ ಜ್ಞಾನೇಂದ್ರ ಬಗ್ಗೆ ತಿಳ್ಕೊಂಡ್ವಿ. ಪಂಚಭೂತಗಳು ಅಂತ ಇದೆ, ಏನದು? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಮಣ್ಣು ಅದೇ ಸಾಲಿಡ್ ಅಂತ, ಮಣ್ಣು. ನೀರು ಅಂತಂದ್ರೆ ನೀರು ಗೊತ್ತು ನಮಗೆ, ಲಿಕ್ವಿಡ್. ಆಮೇಲೆ ಮಣ್ಣು, ನೀರು, ಗಾಳಿ, ಗಾಳಿ ಅಂದ್ರೆ ವಾಯು, ವಾಯು. ಆಮೇಲೆ ಮಣ್ಣು, ನೀರು, ಗಾಳಿ. ಬೆಂಕಿ, ಬೆಂಕಿ ಅಂದ್ರೆ ಟೆಂಪರೇಚರ್. ಆಮೇಲೆ ಆಕಾಶ ಅಂದ್ರೆ ಸ್ಪೇಸ್. ಸೊ ಈಗ ನಮ್ಮೆಲ್ಲ ಶರೀರ ಹೆಂಗಾಗಿದೆ ಅಂತಂದ್ರೆ, ನಮ್ಮ ಶರೀರದಲ್ಲಿ ಸಾಲಿಡ್ ಇದೆ, ಲಿಕ್ವಿಡ್ ಇದೆ, ಗ್ಯಾಸ್ ಇದೆ, ಟೆಂಪರೇಚರ್ ಇದೆ.
ಮತ್ತೆ ಇದೊಂದು ಸ್ಥಳವನ್ನ ಆಕ್ಯುಪೈ ಮಾಡ್ಕೊಂಡಿರುತ್ತೆ. ನಾವೆಲ್ಲೋದ್ರೂ ಅಷ್ಟು ಸ್ಥಳ ಆಕಾಶನ ಆಕ್ಯುಪೈ ಮಾಡ್ಕೊತೀವಿ. ಆಕಾಶ ಇದೆ. ಈ 5 ಸಂಗತಿಗಳಿಂದ ಇದಕ್ಕೆ ಪಂಚ ಮಹಾಭೂತಗಳು ಕರೀತಾರೆ. ಇದರಿಂದ ನಮ್ಮ ಶರೀರ ಆಗಿದೆ ಅಂತ ತಿಳ್ಕೊಳ್ಬೇಕು. ಇದ್ರ ಒಳಗಡೆಗೆ ನಾವಿದ್ದೀವಿ. ನಾವು ಅಂದ್ರೆ ನಾನು ಅಂತ ಅನ್ನತಕ್ಕಂಥ ಜೀವ ಅದರೊಳಗಡೆ ಇದೆ. ಈ ಪಂಚಭೂತಗಳು ಅಂತ ಏನಿದೆ, ಈ ಪಂಚಭೂತಗಳು ಇದರಲ್ಲಿ ಮಣ್ಣು, ನೀರು, ಬೆಂಕಿ ಈ 3 ಕಾಣಿಸುತ್ತೆ. ಮಣ್ಣು ಕಾಣಿಸುತ್ತೆ. ಮಣ್ಣು ಸಾಲಿಡ್. ಸಾಲಿಡ್ ಅಂದ್ರೆ ನಮ್ಗೆ ಮೂಳೆ, ಮಾಂಸ ಇವೆಲ್ಲ ಸಾಲಿಡ್. ನೀರಾಗಿರ್ತಕ್ಕಂಥದ್ದಂದ್ರೆ ರಕ್ತ, ಅದು ಕಣ್ಣಿಗೆ ಕಾಣಿಸುತ್ತೆ ನೀರು. ಆಮೇಲೆ ಮಣ್ಣು, ನೀರು, ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಆಕಾಶ ಕಣ್ಣಿಗೆ ಕಾಣಿಸಲ್ಲ. 3 ಕಣ್ಣಿಗೆ ಕಾಣಿಸುತ್ತೆ, 3 ಕಣ್ಣಿಗೆ ಕಾಣಿಸೋದಿಲ್ಲ. ಕಣ್ಣಿಗೆ ಕಾಣಿಸ್ತಾ ಇದರಿಂದ ಅದಕ್ಕೆ ಅಸತ್ ಅಂತ ಕರೀತಾರೆ, ಇದಕ್ಕೆ ಸತ್ ಅಂತ ಕರೀತಾರೆ. ಈ ತರ ತುಂಬಾ ಅರ್ಥಗಳಿದೆ. ಆದ್ರೆ ಇಲ್ಲಿ ನಾವು ಸುಲಭವಾದ ಅರ್ಥ ಏನಪ್ಪಾ ಅಂದ್ರೆ, ನ ಅಸತಃ ವಿದ್ಯತೆ ಭಾವ ಅಂತಂದ್ರೆ, ನಮ್ಗೆ ಅಸತ್ತನಿಂದ ಭಾವ ಅಂದ್ರೆ ಸುಖ ಉಂಟಾಗುವುದು. ಅಸತ್ ಅಂದ್ರೆ ಕೆಟ್ಟದ್ರಿಂದ, ಕೆಟ್ಟ ಕೆಲಸ ಮಾಡೋದ್ರಿಂದ, ಕೆಟ್ಟ ಕರ್ಮ ಮಾಡೋದ್ರಿಂದ ನಮಗೆ ನ ಅಸತಃ ವಿದ್ಯತೆ ಭಾವ, ಸುಖ ಆಗೋದಿಲ್ಲ. ಸರಳವಾದ ಅರ್ಥ, ಕೆಟ್ಟ ಕರ್ಮಗಳಿಂದ, ದುಷ್ಕರ್ಮಗಳಿಂದ ನಮಗೆ ಸುಖ ಉಂಟಾಗುವುದಿಲ್ಲ. ನ ಅಭಾವ ವಿದ್ಯತೆ ಸತಃ. ಹಾಗೇನೆ ಅಭಾವ ಅಂದ್ರೆ ಇನ್ನೊಂದು ನ ಅಲ್ಲ, ತಪ್ಪು ಹೇಳಿದೆ ಸ್ವಲ್ಪ. ನ ಅಸತಃ ವಿದ್ಯತೆ ಭಾವ, ಒಳ್ಳೆಯ ಕೆಲಸ ಮಾಡಿದ್ರೆ ಸುಖ ಆಗದೆ ಇರುವುದಿಲ್ಲ. ಅಂದ್ರೇನು? ಸುಖ ಆಗತ್ತೆ ಅಂತ. ಅದೇ ರೀತಿ ನ ಅಭಾವ ವಿದ್ಯತೆ ಸತಃ, ಒಳ್ಳೆಯ ಕೆಲಸ ಮಾಡಿದ್ರೆ, ಒಳ್ಳೆಯ ಕೆಲಸ ಮಾಡದೇ ಇದ್ರೆ, ಅಥವಾ ಒಳ್ಳೆಯ ಕೆಲಸ ಸತಃ ಅಂದ್ರೆ ಒಳ್ಳೆಯದು, ಅದು ಮಾಡಿದ್ರೆ ಅಭಾವ ನ ವಿದ್ಯತೆ ಅಂದ್ರೆ ಪಾಪ ಬರುವುದಿಲ್ಲ, ಅಥವಾ ಕೆಟ್ಟ ದುಃಖ ಉಂಟಾಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡಿದ್ರೆ, ಒಳ್ಳೆ ಕೆಲಸ ಮಾಡಿದ್ವಿ, ಅದರಿಂದ ನಮಗೆ ಪುಣ್ಯ ಬರದೇ ಇರಲ್ಲ, ಅಥವಾ ಒಳ್ಳೇದಾಗದೇ ಇರುವುದಿಲ್ಲ. ಕೆಟ್ಟ ಕೆಲಸ ಮಾಡಿದಾಗ ನಮ್ಗೆ ದುಃಖ ಬರದೇ ಇರಲ್ಲ. ತಿರ್ಗಾ ಡಬಲ್ ನೆಗೆಟಿವ್ ಆಗಿರುವಂಥದ್ದು. ಅಂದ್ರೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಂತಂದ್ರೆ, ಸತ್ಕರ್ಮಗಳನ್ನ ಆಚರಣೆ ಮಾಡ್ತಾರೆ, ಒಳ್ಳೇದಾಗತ್ತೆ. ದುಷ್ಕರ್ಮ ಮಾಡಿದ್ರೆ ಕೆಟ್ಟದಾಗತ್ತೆ ಅಂತ ಅರ್ಥ. ನಾ ಸತೋ ವಿದ್ಯತೆ ಭಾವ, ನಾ ಅಭಾವ ವಿದ್ಯತೆ ಸತಃ. ಉಭಯೋರ್ಪಿ ದೃಷ್ಟುವಂತಹ, ಉಭಯೋರ್ಪಿ ಎರಡರಲ್ಲೂ ಕೂಡ ದೃಷ್ಟ ಅಂತಹ ತು ಅನಯೋ ತತ್ವದರ್ಶಿಭಿ. ತತ್ವದರ್ಶಿಗಳು ಅಂತ ಇರ್ತಾರೆ. ತತ್ವದರ್ಶಿಗಳು ಅಂತಂದ್ರೆ ಜ್ಞಾನಿಗಳು ಅಂತ. ತತ್ವ ಅಂತಂದ್ರೆ ಜ್ಞಾನ, ದರ್ಶಿಭಿ ಅಂದ್ರೆ ನೋಡಿದಂತವ್ರು, ಅಂದ್ರೆ ಜ್ಞಾನಿಗಳು ಅಂತ. ತತ್ವ ಅಂದ್ರೆ ಏನು ಅಂದ್ರೆ ತತ್ ಪ್ಲಸ್ ವಾ. ತತ್ ಅಂದ್ರೆ ಅದು ಅಂತ, ದಟ್ ಅಂತ. ವಾ ಅಂತಂದ್ರೆ ಜ್ಞಾನ ಅಂತ, ಆ ಜ್ಞಾನ ಅಂತ, ಅಥವಾ ಆ ದೇವರು. ಯಾಕೆಂದ್ರೆ ಆ ದೇವರು ಅಂತ ಯಾಕಂತಂದ್ರೆ, ಈ ಅಂದ್ರೆ ಹತ್ರ, ಆ ಅಂದ್ರೆ ದೂರ. ತತ್ ಅಂದ್ರೆ ಆ ಅಂತ ಯಾಕಂತಂದ್ರೆ ದೂರ ಇರ್ತಕ್ಕಂಥ ಭಗವಂತ, ನಮ್ಗೆ ಅರ್ಥ ಆಗಿಲ್ಲ ಅದಕ್ಕೆ. ಹೀಗೆ ತತ್ವದರ್ಶಿ ಬಿದ್ರೆ ಭಗವಂತನನ್ನ ಅರ್ಥ ಮಾಡ್ಕೊಂಡಂತವ್ರು, ಎರಡರಲ್ಲೂ ಕೂಡ ಉಭಯೋರ್ಪಿ ದೃಷ್ಟುವಂತಹ, ಎರಡನ್ನು ಅರ್ಥ ಮಾಡ್ಕೊಂಡಂತವ್ರು, ಎರಡನ್ನು ನೋಡಿರ್ತಕ್ಕಂಥವ್ರು, ಅರ್ಥ ಮಾಡ್ಕೊಂಡಿರುವಂತಂದ್ರ ಸತ್ಕಾರ್ಯಗಳಿಂದ ಮಾಡಿದ್ರೆ, ಸತ್ಕರ್ಮಗಳನ್ನು ಮಾಡಿದ್ರೆ ಅದರಿಂದ ಕೆಟ್ಟಾಗಲ್ಲ, ಒಳ್ಳೇದೇ ಆಗಲ್ಲ. ದುಷ್ಕರ್ಮಗಳು ಮಾಡೋದ್ರಿಂದ ಅದರಿಂದ ಕೆಟ್ಟದಾಗತ್ತೆ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಜ್ಞಾನಿಗಳು ಅಂತ ಅರ್ಥ. ಸೊ ನಾಳೆ ಇನ್ ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಶ್ಲೋಕ ಓದ್ತೀನಿ, ನೋಡ್ಕೊಳ್ಳಿ. ನಾ ಸತ್ತೋ ವಿದ್ಯತೆ ಭಾವೋ, ನಾ ಭಾವೋ ವಿದ್ಯತೆ ಸತಃ. ಉಭಯೋರಪಿ, ಉಭಯ ಅಪಿ ಎರಡೂ ಕೂಡ ದೃಷ್ಟುವಂತಹ, ಉಭಯೋರಪಿ ದೃಷ್ಟುವಂತಹ ಅನಯೋ ತತ್ವದರ್ಶಿಭಿ. ಅಲ್ಲಿಗೆ ಇವತ್ತಿಗೆ 16 ಶ್ಲೋಕಗಳಾಗಿದ್ದೆ. ನಾಳೆಯಿಂದ 17 ಶ್ಲೋಕ ಕೂತ್ಕೊಳ್ಳೋಣ.